ಮಾತಾಡು ಸಾಕು, ಮೌನ ಬಿಸಾಕು, ಹೋರಾಡುವ ಬೇಡ ಅನ್ಬೇಡಿ ಸರ್, ಹಾಕ್ಸ್ಕೊಳ್ಳಿ ಸರ್, ಹಾಕ್ಸ್ಕೊಳ್ಳಿ. ಒಪ್ಸ್ಕೋಬೇಕು ಸರ್, ಒಪ್ಸ್ಕೋಬೇಕು. ನಮ್ಮ ಊರಿನ ಗೌರವ ಸರ್ ಇದು, ಒಪ್ಸ್ಕೊಳ್ಳಿ ಸರ್. ಅಚ್ಯುತ ಇವತ್ತು ಒಳ್ಳೆ ಬೆಳೆದಿದ್ದಾರೆ. ಧರ್ಮೇಂದ್ರ, ದರ್ಶನ್, ಬಹಳ ಜನ ಕಲಾವಿದರು ಇದ್ದಾರೆ. ಇದೇ ಬಂದೇ ಬೇಡ ಮತ್ತೆ ಅಚ್ಯುತ ಇವರೆಲ್ಲ ಮಾಡ್ತಾ ಇದ್ದಾರೆ. ಪಾಪ ಅಚ್ಯುತನ್ ನಾನು ಗೋಳು ಒಯ್ದಿದ್ದು ಅಂತಂದ್ರೆ ಕಣ್ಣ ನೀರು ಬತ್ತರಿಸ್ಬಿಟ್ಟಿದೆ. ಅವಾಗ ನನಗೆ ಬೇಕಾದ ಅವ್ರು ಕೊಡಕ್ ಆಗ್ತಾ ಇಲ್ಲ, ಕೊಡ್ತಾ ಇರ್ಲಿಲ್ಲ. ಅಲ್ಲ ಅವತ್ತು ಇಡೀ ದಿವಸ ಊಟನೂ ಅಲ್ಲಿಯೇ ತರಿಸಿದ, ಸೆಟ್ ಮೇಲೆ ಊಟ ಮಾಡಿದೀವಿ. ಅದು ಅವರಿಗೆ ಬಹಳ ದೊಡ್ಡ ಪ್ರಯೋಜನ ಆಯ್ತು. ನೀವು ಈ ಸಿನಿಮಾ ಗಿನಿಮಾ ಮಾಡಕ್ ಹೋಗ್ಲಿಲ್ಲ? ಅದ್ಯಾಕೆ ಹೇಳ್ತೀರಿ? ಅಯ್ಯೋ, ಮಾಡೋದಕ್ಕೆ ಪ್ರಯತ್ನ ಪಟ್ಟು 4 ವರ್ಷ ಒಂದು ಸ್ಕ್ರಿಪ್ಟ್ ಮಾಡಿದೆ, ಒದ್ದಾಡಿದೆ, ಒಂದ್ 2-3 ಲಕ್ಷ ದುಡ್ಡು ಕಳ್ಕೊಂಡೆ. ಆಮೇಲೆ ಮಾಡಿದ ಸ್ಕ್ರಿಪ್ಟ್ ಅಷ್ಟನ್ನು ಒಂದೇ ಸಲ ಬೆಂಕಿ ಹಾಕಿ ಸುಟ್ಬಿಟ್ಟು. ನೀನಾಸನ್ ತಂಡದಲ್ಲಿ ಅವಳು ನಾಟಕ ಮಾಡ್ತಿದ್ಲು. ಪರಿಚಯ ಆದ್ಮೇಲೆ ಅದು ಪ್ರೀತಿ ಆಯ್ತು, ಪ್ರೀತಿ ಆದ್ಮೇಲೆ ಮದುವೆ ಆಯ್ತು, ಮದುವೆ ಆದ್ಮೇಲೆ ಮಕ್ಕಳಾಯ್ತು. ರಂಗಾಯಣದ 4 ವರ್ಷ ಟರ್ಮ್ ಬಂದ್ ನಿಮ್ದು. 4 ವರ್ಷದಲ್ಲಿ ಒಳ್ಳೆ ಅನುಭವ. ಆ ಕಲಾವಿದರು 20 ಕಲಾವಿದರು 20 ಜನ ಹುಚ್ಚರ ಜೊತೆ ಕೆಲಸ ಮಾಡ್ದಂಗೆ ಅದು. ಕಲಾವಿದರು ಅಂತಂದ್ರೆ ಅವರೆಲ್ಲ ಎಕ್ಸ್ಟ್ರೀಮ್ ಆಗಿದ್ರೆ ಕಲಾವಿದರು ಆಗ್ತಾರೆ, ಇಲ್ಲ ಹೋದ್ರೆ ಅವರು ಮನುಷ್ಯರಾಗ್ಬಿಡ್ತಾರೆ. ಸೊ ನಾರ್ಮಲ್ ಇದ್ದು ಆಗಲ್ಲ ಕಲಾವಿದ, ಆಗೋದಿಲ್ಲ. ಅದು ಅಬ್ನಾರ್ಮಲ್ ಆಗಬೇಕು. ಕಲಾವಿದರು ಅಂತ ಹುಚ್ಚರೇ ಒಂದು ರೀತಿಯಲ್ಲಿ. ಅವ್ರ ಜೊತೆ ಕೆಲಸ ಮಾಡೋದು ಅಂತಂದರೆ ಅವರು ಭಾಳಷ್ಟು ಪಾಠಗಳನ್ನು ನನಗೆ ಕಲಿಸಿದ್ದಾರೆ. ನಾನು ಅವ್ರಿಗೆ ಏನು ಕೊಟ್ಟಿದ್ದೇನೆ, ಏನು ಕಲಿಸಿದ್ದೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅವರಿಂದ ಬಹಳಷ್ಟು ಕಲ್ತಿದ್ದೇನೆ. ಒಂದು ಹೊರಗಡೆ ಬಂದಾಗ, ಯಾಕೆ ಅಂತಂದರೆ ನಾನು ಅಲ್ಲಿಯವರೆಗೆ ಇಲ್ಲಿ ಭಾಳ ಸೇಫಾಗಿದ್ದವನು. ಒಂದು ಮಡಿಯ ವಾತಾವರಣದಲ್ಲಿ, ಒಂದು ಅಗ್ರಹಾರದ ಒಂದು ಇದರಲ್ಲಿ ಯಜಮಾನಿಕೆಯಲ್ಲಿ ಇದ್ದವನು. ಅಲ್ಲಿ ಹೊರಗಡೆ ಬಂದಾಗ ಅಲ್ಲ, ಇದು ನಡೆಯೋದಿಲ್ಲ, ಇದೇ ಸೆಟಪ್ಪೇ ಬೇರೆ ಇಲ್ಲಿ. ಯಾಕೆಂತಂದರೆ ಅದು ಸಾರ್ವಜನಿಕ ಸಂಸ್ಥೆ. ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ 10 ಜನ ಬಂದು ಕೇಳ್ತಾರೆ, ನಾನು ಉತ್ತರ ಕೊಡಬೇಕು, ಜವಾಬ್ದಾರಿ ನನಗಿರ್ತದೆ. ಕಲಾವಿದರ ಜೊತೆ ಒಡನಾಟ ಮಾಡಬೇಕು, ಸರ್ಕಾರ ಜೊತೆ ಒಡನಾಟ ಮಾಡಬೇಕು. ಹಾಗಾಗಿ ಇಲ್ಲಿಗಿಂತ ಹೆಚ್ಚಿನ ಜವಾಬ್ದಾರಿ ಮತ್ತು ಅನುಭವ ಎರಡೂ ದೊಡ್ಡದೆ. ಬೇರೆ ಬೇರೆ ಥರದ ಅನುಭವಗಳನ್ನು ನಾನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಆಗ ನನಗೆ ಬೇರೆ ಬೇರೆ ಥರದ ಒಂದು ವ್ಯವಸ್ಥೆ, ಮನುಷ್ಯರು ಕೂಡ ಅರ್ಥ ಆಗಲಿಕ್ಕೆ ಶುರುವಾಯಿತು, ಹತ್ತಿರ ಆಯಿತು. ಕೋಟಗಾನಹಳ್ಳಿ ರಾಮಾಯಣ ಅಂತವ್ರಿಗೂ ಸಿಕ್ಕಿದ್ದೇ ಅಲ್ಲಿ. ಅಷ್ಟರೊಳಗೆ ನನಗೆ ಇವರೆಲ್ಲ ಇಂಥ ಮನುಷ್ಯರೆಲ್ಲ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಒಂದು ರೀತಿಯಲ್ಲಿ. ಗೋಡೆಗಳ ಹೊರಗೆ ಹೊರಗಡೆ ಇಷ್ಟೆಲ್ಲ ಜಗತ್ತು ಇದೆಯಲ್ಲ ಅಂತ ಅನುಭವ ಆಗಿದ್ದು. ಮತ್ತು ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದು. ಅದ್ರ ಜೊತೆಗೆ ರಂಗಾಯಣ ಕಲಾವಿದರು ಒಂದೇ ಸರಿಗೆ ಪ್ರತಿಭಟನೆ ಕೂತ್ಕೊಳ್ಳೋದು, ಅವ್ರನ್ನ ನಿಭಾಯಿಸೋದು, ಕೆಲಸ ತಗೊಳ್ಳೋದು, ಇದೆಲ್ಲ. ಅದು ಒಂದು ಸಾರಿ ಪಣಿಕರ್ ಇದ್ದರು, ಕೆ.ಎನ್. ಪಣಿಕರ್, ತಿರುವನಂತಪುರದಲ್ಲಿ. ಅವ್ರದ್ದು ಒಂದು ರಾಷ್ಟ್ರೀಯ ನಾಟಕೋತ್ಸವ ನಡೀತಾ ಇತ್ತು. ಅದಕ್ಕೂ ಉದ್ಘಾಟನೆಗೆ ರಂಗಾಯಣದ್ದೇ ನಾಟಕ ಆಗಬೇಕು ಅಂತ ಅವರು ಹೇಳಿದರು. ಅದು ಒಪ್ಪಿಕೊಂಡಾಗಿತ್ತು, ಎಲ್ಲರಿಗೂ ಕಲಾವಿದರಿಗೆ ತಿಳಿಸಾಗಿತ್ತು. ಆದರೆ ಹೋಗೋ ದಿನ ಹತ್ತಿರ ಬಂದಾಗ, ಇಲ್ಲ ನಮಗೆ ಫ್ಲೈಟ್ ಚಾರ್ಜ್ ಕೊಟ್ಟರೆ ಹೋಗ್ತವೆ, ಇಲ್ಲ ಹೋಗೋದಿಲ್ಲ ಅಂತ ಕೂತ್ಕೊಂಡ್ರು. ಫ್ಲೈಟ್ ಚಾರ್ಜ್ ಕೊಡೋಕ್ಕೆ ಸಾಧ್ಯವಿದೆ, ಎಲಿಜಿಬಿಲಿಟಿ ಇದೆಯಾ ಅವರಿಗೆ, ಎಲ್ಲಿದೆ ಅವರಿಗೆ ಕೊಡಬೇಕು ಅಂತ ಎಲ್ಲಿದೆ, ಅದರ ಒಂದು ಬೇಕಲ್ಲ. ಆಯಿತು, ಎಲ್ಲಿಯೋ ಇವರಿಗಿರೋ ಒಂದು ಇರಲಿ, ಕೊಡ್ಬೋದು ಅಂತ ಇದ್ದರೆ ಕೊಡೋಣ. ಅದಕ್ಕೇನು ನನಗೇನದಿಲ್ಲ, ನನ್ನ ಕೈಲಿರೋದು ಅಲ್ಲ. ಅವರಿಗೆ ರಂಗಾಯಣದ್ದು ಸರ್ಕಾರಿ ಹಣ ಕೊಡ್ಬೋದು. ಅದು ಇಲ್ಲ, ಎಲ್ಲಿಯೋ ಕೊಡಬೇಕು ಅನ್ನೋದು ಎಲ್ಲೂ ಇಲ್ಲ. ಆಮೇಲೆ ರೈಲು ಅಥವಾ ಬೇರೆ ಒಳ್ಳೆ ಬಸ್ಸೇ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೋದು ಅಂತ. ಇಲ್ಲ, ನಾವು ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕಾಗೋದಿಲ್ಲ ಅಂತ ಹೋಗಲೇ ಇಲ್ಲ ನಾಟಕಕ್ಕೆ. ಎಂಥ ಮುಜುಗರವನ್ನು ಉಂಟು ಮಾಡಿದ್ರು, ಎಂಥ ಇದು ಮಾಡಿದ್ರು, ಅವಮಾನ ಅದು. ಆಮೇಲೆ ಮಂಡ್ಯ ರಮೇಶಿಗೆ ಹೇಳಿ, ಪಾಪ ಮಂಡ್ಯ ರಮೇಶ್ ತನ್ನ ಪ್ರೊಡಕ್ಷನ್ ತಗೊಂಡು ಹೋಗಿ ಉದ್ಘಾಟನಾ ನಾಟಕ ಮಾಡಿಕೊಟ್ಟು ಬಂದ. ಅಂದರೆ ಎಂಥ ದುಷ್ಟತನ ಇಷ್ಟೆಲ್ಲ ಇರೋಕ್ಕೆ ಸಾಧ್ಯ ಇದೆಯಾ ಅಂತ. ಅವನು ಹುಚ್ಚರು ಅಂತ ಹೇಳೋಣ, ದುಷ್ಟತನ ಅಂತ ಹೇಳೋಣ, ಏನಂತ ಹೇಳೋಣ. ಇಂಥದ್ದೇ ಈ ಭಾಳಷ್ಟು ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಇರಿಸು ಮುರಿಸು ತಂದು ಕೊಡೋದು. ನಾನೆಲ್ಲೋ ಇದಕ್ಕೆ ಹೋಗಿದ್ದೆ, ಒಂದು ಟೂರು. ಯಾಕೆಂದರೆ ರಂಗಾಯಣ ಬರೀ ಕರ್ನಾಟಕ ಸೇರಿದ್ದು, ಮೈಸೂರಿಗೆ ಒಂದೇ ಅಲ್ಲ, ಕರ್ನಾಟಕ ತುಂಬ ಇವ್ರ ಪ್ರದರ್ಶನ ಆಗಬೇಕು ಅಂತ ಒಂದು ಟೂರನ್ನು ಆಯೋಜನೆ ಮಾಡಿ ಬಳ್ಳಾರಿಯಲ್ಲಿ ನಾನು ಉಮೇಶ್ HS ಅಲ್ಲಿ ಹೋಗಿದ್ದೇವೆ. ಅಲ್ಲಿಂದ ಮಿನಿಸ್ಟ್ರು ಇದಕ್ಕೆ ಮಾಧವ ಪ್ರಸಾದ್ ಮಿನಿಸ್ಟ್ರ್ ಆಗಿದ್ದರು. ಅಲ್ಲಿಗೆ ಧಾರವಾಡಕ್ಕೆ ಬರ್ತಾರೆ, ಧಾರವಾಡ ರಂಗಾಯಣಕ್ಕೆ ಆವಾಗ ಶುರುವಾಗಿತ್ತು. ಅಲ್ಲಿಗೆ ಬಂದುಬಿಡಿ ನೀವು ಅಂತ ಹೇಳಿದ್ರು. ನಾನು ಚಿಕ್ಕಣ್ಣನ ಫೋನ್ ಮಾಡಿಸಿದ್ರು, ಬಂದೆ ಅಲ್ಲಿಗೆ. ಉಮೇಶ್ ನಾನು ಇಬ್ಬರು ಆಯಿತು. ಅವತ್ತು ಇವ್ರದ್ದೆಲ್ಲ ಪ್ರತಿಭಟನೆ, ಆಮೇಲೆ ಪ್ರೆಸ್ ಮೀಟ್ ಮಾಡೋದು, ಪ್ರೆಸ್ಸಿಗೆ ಕೊಡೋದು, ನಮ್ಮ ಸೇವಾ ಭದ್ರತೆ ಬಗ್ಗೆ ಡೈರೆಕ್ಟ್ರ್ ಏನೂ ಕ್ರಮ ಕೈಗೊಂಡಿಲ್ಲ, ಹಾಗೆ ಹೀಗೆ ಅಂದರೆ ಆರೋಪ ಮಾಡೋದು. ಎಲ್ಲ ಡೈರೆಕ್ಟ್ರ್ ಬಗ್ಗೆನೂ ಇವ್ರದ್ದು ಅದೇ ಆರೋಪ. ಡೈರೆಕ್ಟ್ರ್ ಮಾಡೋಕ್ಕೆ ಬರ್ತದೆಯಾ? ತಗೋಬೋದು, ಅದು ರಂಗ ಸಮಾಜ ಇದೆ, ರಂಗ ಸಮಾಜದ ಮೂಲಕ ಸರ್ಕಾರಕ್ಕೆ ಹೋಗಬೇಕು, ಸರ್ಕಾರ ಅದನ್ನು ಮಾಡಬೇಕು. ಇನಿಷಿಯೇಟ್ ಮಾಡಿ ಆಗಿದೆ, ಎಲ್ಲರಿಗೂ ಗೊತ್ತಿದೆ ಅದು. ಅಂದರೆ ಈ ಥರದಲ್ಲಿ ಒಂದು ರೀತಿಯಲ್ಲಿ ಯಾರನ್ನೋ ಮುಜುಗರಕ್ಕೆ ಇದು ಮಾಡೋದು, ಸಂಕಟಕ್ಕೆ ತಳ್ಳೋದು, ಎಂಥದ್ದು ಇದು ರಂಗಾಯಣದ ಕಲಾವಿದರು ಮಾಡೋ ಕೆಲಸನ ಇದು? ಅಯ್ಯೋ.
ಕಾರಂತರ ಕನಸದು. ಕಾರಂತರ ಕನಸು, ಕಾರಂತರ ಹೆಸರು ಯಾವಾಗಲೂ ಹೇಳ್ತಾರೆ. ಆಗಿಯೂ ಕೂಡ ಅವರು ದೊಡ್ಡ ಕಲಾವಿದರು ಹೌದು. ಅದ್ರ ಬಗ್ಗೆ ನನಗೆ ಮತ್ಸರ ಇಲ್ಲ. ಯಾಕೆಂತಂದರೆ ರಂಗ ಅದು ಕಲಾಮಂದಿರದ ಹಿಂಭಾಗ ಒಂದು ರೀತಿಯಲ್ಲಿ ಭಾಳ ಬಳಕೆಗೆ ಬಾರದ ಜಾಗವಾಗಿತ್ತು. ಅಂಥ ಜಾಗವನ್ನು ಒಂದು ಸುಂದರವಾದ ತಾಣವಾಗಿ ನಿರ್ಮಾಣ ಮಾಡಿದ್ದಿದ್ದರೆ ಅದಕ್ಕೆ ಬಂದ ಯಾವ ಡೈರೆಕ್ಟ್ರು ಅಲ್ಲ, ಯಾವ ಅಫಿಷಿಯಲ್ಸು ಅಲ್ಲ, ರಂಗಾಯಣದ ಕಲಾವಿದರೇ ಅದನ್ನು ಒಂದು ಸುಂದರ ಒಂದು ಸಾಂಸ್ಕೃತಿಕ ಒಂದು ಚಟುವಟಿಕೆಯ ಜಾಗವನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಅವರು ಅಭಿನಂದನೆಗೆ ಅರ್ಹರು. ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡಲೇ ಇಲ್ಲ ಅಂತಲ್ಲ. ಅವರು ರಂಗದ ಮೇಲೆ ನೋಡೋದಕ್ಕೆ ತುಂಬ ಚೆಂದ ಕಾಣ್ತಾರೆ, ಒಳ್ಳೆ ಅಭಿನಯ, ಒಳ್ಳೆ ನಾಟಕ ಮಾಡ್ತಾರೆ. ಆದರೆ ನಿತ್ಯ ಜೀವನದಲ್ಲೇ ಅವರು ನಾಟಕ ಮಾಡೋದನ್ನು ಸಹಿಸೋದು ಕಷ್ಟ ಆಗ್ಬಿಡ್ತದೆ ಅಡ್ಮಿನಿಸ್ಟ್ರೇಷನಿಗೆ. ಅದು ಕಷ್ಟ, ಅದು ಕೊನೆಯವರೆಗೂ ಅವ್ರಿಗೆ ಅರ್ಥ ಆಗಲಿಲ್ಲ. ಅದರಿಂದ ಬಿಡಿಸ್ಕೊಂಡವರೆಲ್ಲ ಇಂಡಿಪೆಂಡೆಂಟಾಗಿ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಇವರೇ ಬೆಳೆಯೋಕ್ಕಾಗಲಿಲ್ಲ. ಯಾಕೆ ಪಿಚ್ಚಳ್ಳಿ ಶ್ರೀನಿವಾಸ ಅದರಿಂದ ಹೊರಗೆ ಬಂದು ಇದು ಮಾಡಿದ್ದು, ರಮೇಶ, ರಘು ಎಲ್ಲ ಇದು ಮಾಡಿದ್ದಾರೆ. ಇವರಿಗೆ ಹೊರಗಡೆ ಬಂದುಬಿಟ್ರೆ ಈಗ ಒಂದಿತ್ಲಿ ನೀರಿಂದ ಹೊರಗೆ ಬಿದ್ದು ಮೀನು ಥರ ಒದ್ದಾಡ್ತಾರೆ ಪಾಪ. ಯಾಕೆಂತಂದರೆ ಅದಕ್ಕೂ ಒಂದು ಕೆಲಸ ಮಾಡಿ ಅನುಭವಕ್ಕೆ ಗಿಟ್ಸ್ಕೋಬೇಕಲ್ಲ. ಇಷ್ಟಾಗಿಯೂ ಮೈಮ್ ರಮೇಶ್ ನಂತರ ಇನ್ನೂ ನಾಟಕ ಮಾಡ್ತಾರೆ, ಏನೋ ಕಷ್ಟಪಡ್ತಿದ್ದಾರೆ, ಮಾಡ್ತಿದ್ದಾರೆ. ಭಾಳ ಸವಾಲು ನೋಡಿ ನಿಮ್ಗೆ. ಎರಡು ಎಕ್ಸ್ಟ್ರೀಮು ಇಲ್ಲಿದ್ದಾಗ ಅದೇ ಏಕ ವ್ಯಕ್ತಿ, ಅಲ್ಲಿ ಭಾಳ ಭದ್ರತೆ, ನೀವು ಹೇಳೋದು ನಡೆಯೋದು, ಮತ್ತು ಮಕ್ಕಳು ನಿಮ್ಮ ಮಾತು ಕೇಳೋರು. ಯಾಕಂದರೆ ವಿದ್ಯಾರ್ಥಿಗಳು ಬರೋರು 10ನೇ ಕ್ಲಾಸು ಅಥವಾ PUC ಮಾಡೋಂಥ ಹುಡುಗರು 17-18 ಇರ್ತದೆ. ನಿಮ್ಮ ಕೈ ಕೆಳಗೆ ನೀವು ಹೇಳ್ದಾಗ ಕೇಳ್ತಾರೆ, ಹೆದರ್ತಾರೆ, ಗುರುಗಳು ಅಂತಾರೆ. ಅಲ್ಲೇ ಹಾಗಲ್ಲ ಅವರು. ಮೊಟ್ಟ ಮೊದಲು ಏನಾರು ಹೇಳಿದ್ರೆ ಅದಕ್ಕೆ ಮೊದಲು ಬರೋದೇ ಪ್ರಶ್ನೆ. ಅದೇ ಎರಡು ಸವಾಲಿನ ಕೆಲಸ. ರಂಗಾಯಣನ ಬೆಳೆಸಲಿಕ್ಕೆ ಆಗಲಿಲ್ಲ ಸರಿಯಾಗಿ ಅಂತಂದರೆ ಸರಿ. ರಂಗಾಯಣ ಒಂದು ಲೈಬ್ರರಿ ಬೆಳೆಸಬೇಕಾಯಿತು, ಲೈಬ್ರರಿ ಇವತ್ತಿಗೂ ಬೆಳೆಸೋಕ್ಕಾಗಲಿಲ್ಲ. ಡೆಲ್ಲಿಯಲ್ಲಿ ಶಾ ಬಾಲರಾವ್ ಇದ್ದರು. ಶಾ ಬಾಲರಾವ್ ಮತ್ತು ಅವ್ರು ಹೋದ ಮೇಲೆ ಅವ್ರ ಪತ್ನಿ ಕಮಲಮ್ಮ ಇದ್ದರು. ಹಳೆ ಮನೆ ಕಮಲಮ್ಮ ಜೊತೆ ಮಾತಾಡಿದ್ದೆ. ಅವ್ರದ್ದು ಪುಸ್ತಕಗಳೆಲ್ಲ ಇತ್ತು, ಅದನ್ನು ರಂಗಾಯಣ ಕೊಟ್ಟಿದ್ದಾರೆ. ಹಳೆ ಮನೆ ಅವರು ಹೋಗಿ ಮಾತಾಡಿ ಅದನ್ನ ತಗೊಬಂದು ಇದು ಮಾಡಿದರು. ಅಷ್ಟೊತ್ತಿಗೆ ಹಳೆ ಮನೆ ಹೋಗ್ಬಿಟ್ರು. ಆ ಲೈಬ್ರರಿ ಪುಸ್ತಕ ಕೊನೆಗೆ ಎಷ್ಟೋ ವರ್ಷಗಳ ಮೇಲೆ ಅದನ್ನು ಒಂದು ಇದನ್ನ ಮಾಡಿ ಆರ್ಡ್ರಲ್ಲಿ ಲೈಬ್ರರಿಗೆ ಸೇರಿಸಿ ಇದು ಮಾಡಿದರು. ಆನ್ಲೈನ್ ಲೈಬ್ರರಿ ಅಂತ ಆಗಬೇಕಾಗಿತ್ತು. ರಂಗಾಯಣ ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ. ರಂಗಾಯಣದಲ್ಲಿ ಒಂದು ಮ್ಯೂಸಿಯಂ ಆಗಬೇಕು. ಇಡೀ ಇಂಡಿಯಾದಲ್ಲಿ ಥಿಯೇಟ್ರ್ ಮ್ಯೂಸಿಯಂ ಇಲ್ಲ. ಮ್ಯೂಸಿಯಂ ಆಗಬೇಕು ಅಂತ ಆಗಿತ್ತು. ಮ್ಯೂಸಿಯಂ ಆಗಬೇಕು ಅಂತ ಒಂದು ಡಿಸೈನ್ ಪ್ಲ್ಯಾನಿಂಗ್ ಮಾಡಿಸಿ ಮಹಾದೇವ ಪ್ರಸಾದ್ ಇದ್ದರು, ಅದ್ರ ಜೊತೆ ಮೀಟಿಂಗ್ ಮಾಡಿ ಆಮೇಲೆ ಅದು ಸರ್ಕಾರಕ್ಕೂ ಹೋಗಿತ್ತು ಅದಾಗಬೇಕು ಅಂತ. ಯಾಕೆಂತಂದರೆ ಮ್ಯೂಸಿಯಂ ಆದರೆ ಭಾಳ ಒಂದು ಸಂಶೋಧಕರಿಗೆ ಭಾಳ ದೊಡ್ಡ ಆಕಾರ ಆಗ್ತದೆ ಅದು ಅಂತ ಆಗಬೇಕಾಗಿತ್ತು. ಅದು ಇವತ್ತಿನವರೆಗೂ ಆಗಿಲ್ಲ. ಅಂದರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅದಕ್ಕೊಂದು ವಿಷನ್ ಬೇಕು, ಒಂದು ಅದಕ್ಕೆ ನಿಷ್ಠೆ ಬೇಕು, ಸಂಸ್ಥೆಯನ್ನು ಕಟ್ಟಬೇಕು ಮತ್ತು ಅದಕ್ಕೆ ಈ ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ವಿಷನಿಂದ ಬೆಳೆಸಬೇಕು. ಆಗ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಇದೆ. ಆಗ ಅಷ್ಟೊತ್ತಿಗೆ ನಾನು ಹೋಗೋತ್ತಿಗೆ ಪ್ರಸನ್ನ ಅಷ್ಟೇ ಬಿಟ್ಟಿದ್ದರು. ಅವ್ರು ರಿಸೈನ್ ಮಾಡಿ ಹೊರಗಡೆ ಬಂದಿದ್ದರು. ಅವ್ರ ಕಾಲದಲ್ಲಿ ಒಂದು ಸ್ವೀಡಿಷ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿತ್ತು, ಒಂದು ಚಿಲ್ಡ್ರನ್ಸ್ ಥಿಯೇಟ್ರ್ ಬಗ್ಗೆ, ಥಿಯೇಟರ್ ಇನ್ ಎಜುಕೇಷನ್ ಅಂತ. ನಾನು ಹೋದಾಗ ಅದನ್ನು ಎಕ್ಸಿಕ್ಯೂಟ್ ಮಾಡಿ ರಂಗತಂಡ ಮಾಡಿ ರಂಗಕಿಶೋರ ಅಂತ ಅದಕ್ಕೆ ಒಂದು 12 ಜನ ಕಲಾವಿದರನ್ನ ತಗೊಂಡು ಒಂದು ಥಿಯೇಟರ್ ಇನ್ ಎಜುಕೇಷನ್ ಅದವ್ರ ಟ್ರೈನಿಂಗ್ ಆಗಿ ಅವರು ಬೇರೆ ಬೇರೆ ಕಡೆಗೆ ಹೋಗಿ ಮಕ್ಕಳ ಜೊತೆಗೆ ಒಂದು ಸಂವಹನ ಮಾಡಬೇಕು ಮತ್ತು ಮಕ್ಕಳ ಶಿಕ್ಷಣವನ್ನು ಹಗುರ ಮಾಡೋದು ಹೇಗೆ ರಂಗಭೂಮಿಯ ಮೂಲಕ ಅಂತ ಒಂದು ಪ್ರಯೋಗವನ್ನು ಮಾಡೇ ಆಯಿತು. ಆಮೇಲೆ ರಂಗಾಯಣ ಧಾರವಾಡದಲ್ಲಿ ಅದು ಹುಟ್ಕೊಂಡಾಗ ಅಲ್ಲಿಯ ಇನ್ನೂ ಕಲಾವಿದರು ಇರಲಿಲ್ಲ. ರಂಗಾಯಣ ಪ್ರಾರಂಭ ಮಾಡಿ ಖಾಲಿ ಬಿಟ್ಟರೆ ಅದಕ್ಕೊಂದು ಇದು ಬಂದುಬಿಡ್ತದೆ. ಆವಾಗ ರಂಗಕಿಶೋರವನ್ನು ಇಲ್ಲಿ ರಂಗಾಯಣ ಆದರೂ ಇದೆ, ಅಲ್ಲಿ ಏನೂ ಇಲ್ಲಲ್ಲ. ರಂಗಕಿಶೋರವನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಕಲಾವಿದರೆಲ್ಲ ಆವಾಗ ಒಂದು ತಕರಾರು ಮಾಡಿದರು. ಇದು ಹಿರಿಯ ಕಲಾವಿದರೆ, ಇವ್ರನ್ನ ಕೇಳದೆ ಇವರು ಅಲ್ಲಿಗೆ ಇದು ಮಾಡಿಬಿಟ್ರು ಅಂತ. ಇವರಿಗೆ ಕರುಣೆ ಇದೆ ಅಂತಲ್ಲ, ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ. ಅವರು ಇದ್ದಾಗಲೂ ಅಷ್ಟೇ ತೊಂದರೆ ಕೊಟ್ಟಿದ್ದಾರೆ ಅವರಿಗೆ. ಆಮೇಲೆ ಹೋದರು ಕಲಾವಿದರು, ರಂಗಕಿಶೋರ ಹೋದರು, ಅಲ್ಲಿ ಕೆಲಸ ಮಾಡಿದರು. ಆಮೇಲೆ ರಂಗಾಯಣ ಕಲಾವಿದರು 2008ರಲ್ಲಿ ನನ್ನ ಅವಧಿ ಮುಗೀತು ಜನವರಿಗೆ. ನಾನು ಅಲ್ಲಿಂದ ನಿರ್ಗಮಿಸಿದೆ. ಆಮೇಲೆ ಅದನ್ನು ಸರ್ಕಾರ ವಿಸರ್ಜನೆಯೇ ಮಾಡಿಬಿಡ್ತು. ಬೇಕಾಗಿತ್ತು ರಂಗಾಯಣ ರಂಗಕಿಶೋರ ಮೂಲಕವಾಗಿ ಇಡೀ ಒಂದು ಶಿಕ್ಷಣಕ್ಕೆ ಒಂದು ಹೊಸ ಆಯಾಮವನ್ನು ಕೊಡಬೇಕಾಗಿತ್ತು, ಕೆಲಸ ಮಾಡಬೇಕಾಗಿತ್ತು. ಇನ್ನೂ ಥಿಯೇಟರ್ ಇನ್ ಎಜುಕೇಷನ್ ಹೊಸ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿತ್ತು. ಅಷ್ಟೇ ಇನ್ನು ಮಾಡಿದರೆ ಒಳ್ಳೆ ಭವಿಷ್ಯ ಇತ್ತು. ಇವರು ಸರ್ಕಾರ ಮುಂದುವರಿಸಿ ಅದನ್ನು ವಿಸರ್ಜನೆ ಮಾಡಿಬಿಟ್ರು. ಸುಳ್ಳು ಹೇಳಿದರು, ಇಲ್ಲ ವಿಸರ್ಜನೆ ಮಾಡೋದಿಲ್ಲ ಹಾಗೆ ಹೀಗೆ ಅಂತ. ಏನು ಈ ಸರ್ಕಾರ ಜೊತೆ ಕೆಲಸ ಮಾಡೋದು ಕಷ್ಟನೇ. ಜನವರಿ 8ಕ್ಕೆ ನನ್ನ ಇದು ಅವಧಿ ಮುಗೀತು. 2008 ಜನವರಿ 20ಕ್ಕೆ ಬಹುರೂಪಿ ಒಂದು ಮುಗಿಸಿ ನಾನು 20ನೇ ತಾರೀಕು ಬೆಳಿಗ್ಗೆ ಅಲ್ಲಿಂದ ಯಾರೂ ಇರಲಿ, ನಾನು ಇದಕ್ಕೆ ನಿರ್ದೇಶಕರಿಗೆ ಒಂದು ಲೆಟ್ರ್ ಬರೆದಿದ್ದೆ. ನನ್ನ ಅವಧಿ ಮುಗಿತಾ ಇದ್ದೆ, ನಾನು ಏನು ಮಾಡಬೇಕು ಅಂತ ತಿಳಿಸಿ ಅಂತ. ಏನು ಉತ್ತರ ಬಂದಿರಲಿಲ್ಲ. ಅವಧಿ ಮುಗಿದ ಮೇಲೆ ನಾನು ಕೂತ್ಕೊಂಡು ಏನು ಮಾಡಲಿ,
ರಿಸೈನ್ ಲೆಟ್ರ್ ಕೊಟ್ಟು ಅಲ್ಲಿಂದ ಬಂದಿದ್ದು. ಮತ್ತು ನಮ್ಮ ತೋಟಕ್ಕೂ ಬಂದು ಹೊತ್ತಂಗೆ ಆತಲ್ರಿ ತರಲಿ. ಪಾಪ ನಿಂಗೆ ಅವ್ನ ಕಣ್ಣೀರೇನು ತಪ್ಪಲಿಲ್ಲ ಹಂಗಾರ. ಒಂದು ಅದೇ ಅಲ್ಲಿವರೆಗೆ ನನಗೆ ಊಟ ಮಾಡೋಕ್ಕೆ ಒಂದು ಆದಾಯ ಇತ್ತು. ಅದು ನೆಕ್ಸ್ಟ್ ಊಟ ಮಾಡೋಕ್ಕೆ ಪ್ರತಿ ದಿವಸವೂ ಒಂದು ಆದಾಯ ಇಲ್ಲದೆ ಊಟ ಮಾಡಬೇಕಲ್ಲ, ಅದು ಸಂಕಟಕ್ಕೆ ಈಡು ಮಾಡಿದ್ದು. ಹೆಂಗೆ ಕೆಲಸ ಉದ್ಯೋಗ ಇಲ್ಲ, ಏನು ಉದ್ಯೋಗ ನನಗೆ ಇನ್ನೇನು ಮಾಡೋಕ್ಕೆ ಬರ್ತದೆ, ಮಾಡಿದ ನಾಟಕ ಮಾಡಬೇಕು ಇಲ್ಲ ಹೀಗೆ. ಆಮೇಲೆ ಒಂದು ದಿವಸ ಸುಮ್ಮನೆ ಮನೆಯಲ್ಲಿ ಮಲಗಿಬಿಡ್ತಿದ್ದೆ, ಏನು ಮಾಡಬೇಕಾಯ್ತು ಅಂತ. ಅಷ್ಟು ಹೊತ್ತಿಗೆ ನಾನು ಅದು ಈ 2007 ನವಂಬರ್ ಡಿಸೆಂಬರಲ್ಲಿ ರಾಷ್ಟ್ರೀಯ ನಾಟಕ ಶಾಲೆ ಡೆಲ್ಲಿ ಅವರು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ಉಡುಪಿಯಲ್ಲಿ ಒಂದು ಯಕ್ಷಗಾನದ ವರ್ಕ್ಶಾಪ್ ಆಗಬೇಕು ಅಂತ 1.5 ತಿಂಗಳು ಯಕ್ಷಗಾನವನ್ನು ಅಧ್ಯಯನ ಮಾಡಬೇಕು, ಕರ್ನಾಟಕದ ಸಾಂಸ್ಕೃತಿಕ ವಾತಾವರಣವನ್ನು ಅಧ್ಯಯನ ಮಾಡಬೇಕು ಅಂತ. ಹಾಗೆ ಅದಕ್ಕೆ ಆ ವರ್ಕ್ಶಾಪಿಗೆ ನಾನು ಡೈರೆಕ್ಟ್ರಾಗಿ ಹೋಗಿ ಕೆಲಸ ಮಾಡಿದ್ದೆ. ಕರ್ನಾಟಕ ಬೇರೆ ಬೇರೆ ಜಾನಪದ ಕಲೆ, ಕೃಷ್ಣ ಪಾರಿಜಾತ, ಜೋಗ್ಯಾರಾಟ, ಈ ಥರದ್ದು ಬೇರೆ ಬೇರೆ ಏನಿದೆಯೋ, ಯಕ್ಷಗಾನದ ಬೇರೆ ಬೇರೆ ಪ್ರಕಾರಗಳಿದೆಯೋ ಎಲ್ಲದ್ದು ಸೇರಿಸಿ ಒಂದು ಫೆಸ್ಟಿವಲ್ಲು ಮತ್ತು ಅದ್ರ ಬಗ್ಗೆ ಒಂದು ಸೆಮಿನಾರು ಆಗೋ ಹಾಗೆ ಇದು ಮಾಡಿ, ಒಂದು ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿ ಏನಿದೆ ಅನ್ನೋದು ರಾಷ್ಟ್ರೀಯ ನಾಟಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು, ಅಧ್ಯಯನಕ್ಕೆ ಯೋಗ್ಯವಾದ್ದು. ಯಾಕೆಂದರೆ ಉಡುಪಿ ಅಂತ ಜಾಗ ಅಂತಂದರೆ ಬಹಳ ಸಾಂಸ್ಕೃತಿಕವಾಗಿ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಜಾಗ ಅದು ಒಳ್ಳೆ ಕೇಂದ್ರ. ವಿದ್ಯಾರ್ಥಿಗಳ ಜೊತೆಗೆ ಒಂದು ನಾಟಕ, ಚಿತ್ರಪಟ ರಾಮಾಯಣ HSV ಹೌದು, ಅದನ್ನು ಸಂಗಣ್ಣವರು ಒಂದು ಸಂಗ್ರಹ ಮಾಡಿದ್ದಾರೆ, ಒಂದು ಚಿತ್ರಪಟ ರಾಮಾಯಣ ಅಂತ. ಆಮೇಲೆ ಮೊದಲು ಸಂಗಣ್ಣ ಮಾಡಿದ್ದಾರೆ. ಆಮೇಲೆ ಈ ಹುಡುಗರು ಒಂದು 20 ಜನ ಹುಡುಗರಿದ್ದರು, ಅವರಿಗೆ ಎಲ್ಲರಿಗೂ ಒಂದು ಪಾತ್ರ ಸಿಗಬೇಕಲ್ಲ, ಅವರಿಗೊಂದು ಅನುಭವ ಆಗಬೇಕಲ್ಲ. ಅದಕ್ಕಾಗಿ ಹೊಸತೋಟ ಮಂಜುನಾಥ್ ಭಾಗವತರಿದ್ದರು, ಅವರಿಗೆ ಹೇಳಿ ಅವರು ಕೂತ್ಕೊಂಡು ಒಂದು ಪ್ರಸಂಗ ಇವರಿಗಾಗೇ ಒಂದು ಸ್ಕ್ರಿಪ್ಟನ್ನು ತಯಾರು ಮಾಡಿದರು. ಭಾಳ ಚೆನ್ನಾಗಿತ್ತು, ಒಳ್ಳೆಯ ಅನುಭವ ಅದು. ಆಮೇಲೆ ಅದು ಪ್ರದರ್ಶನ ಆಯಿತು, ಇಲ್ಲಿಯೂ ಪ್ರದರ್ಶನ ಆಯಿತು. ನಾನು NST ರಂಗಾಯಣ ಬಿಟ್ಟು ಬಂದ ಮೇಲೆ ಇದ್ದೆ ಏಪ್ರಿಲ್ ತಿಂಗಳಲ್ಲಿ ನನಗೆ ಒಂದು ಲೆಟ್ರ್ ಬಂತು, ಹೀಗೆ ಅದು ಚೈನಾ ಫೆಸ್ಟಿವಲಿಗೆ ಹೋಗ್ತಾಯಿದೆ, ನೀವು ಬಂದು ರಿಹರ್ಸಲ್ ಮಾಡಿಸಿ ನೀವು ಹೋಗಬೇಕು ಅಂತ. ಅದು ಮತ್ತೊಂದು ರೀತಿಯಲ್ಲೇ ಮರುಹುಟ್ಟೋದು. ಹಾಗೆ ಮತ್ತೆ ಅವರಿಗೆ ರಿಹರ್ಸಲ್ ಮಾಡಿಸಿ ಅವ್ರ ಜೊತೆಗೆ ಚೈನಾಕ್ಕೆ ಹೋಗಿ ಏಟೆಕ್ ಫೆಸ್ಟಿವಲ್ ಅಲ್ಲಿ ಬೀಜಿಂಗ್ನಲ್ಲಿ ಭಾಳ ಒಳ್ಳೆಯ ಅನುಭವ. ದೊಡ್ಡ ಥಿಯೇಟ್ರು, ಭಾಳ ಸಭಾಂಗಣ ಭರ್ತಿಯಾಗಿತ್ತು. ಚಿತ್ರಪಟ ರಾಮಾಯಣದ ಇದು ನಡೀತಾ ಇತ್ತು. ಸೀತೆಯ ಪ್ರವೇಶ ಆಗೋ ಹೊತ್ತಿಗೆ ಭಾಗವತರು ಒಂದು ಹಾಡು ಹೇಳ್ತಾರೆ, ಅದು ಮೋಹನ್ ರಾಗದಲ್ಲಿ ಇದು ಪದ್ಯ. ಆ ಹಾಡನ್ನು ಒಂದೊಂದು ವಿಸ್ಮಯ ಮಾಡಿಬಿಟ್ರು ಅವರು. ಕೆದ್ಲಾಯರು, ನಮ್ಮ ಸತೀಶ್ ಕೆದ್ಲಾಯರು ಭಾಗವತರಾಗಿದ್ದರು, ಈಗಿಲ್ಲ ಅವರು, ಪಾಪ ಹೋಗ್ಬಿಟ್ರು. ಅವರ ಆ ಕಂಠ ಮತ್ತು ಅವ್ರ ಹಾಡಿನ ಕೇಳಿ ಇಡೀ ಸಭೆ ಆ ಹಾಡು ಮುಗಿದ ಸೀತೆಯ ಪ್ರವೇಶ ಆಗ್ತಿದ್ದಂಗೆ ಕರತಾಡನ ಮಾಡಿಬಿಡ್ತು. ನನಗೆ ಒಂದು ರೀತಿ ಹಬ್ಬ ಅಂತ ಅನಿಸ್ಬಿಡ್ತು, ಯಾಕೆಂದರೆ ಭಾಷೆ ಬರೋದಿಲ್ಲ, ಆದರೆ ಆ ಸಂಗೀತ ಅವರ ಹಾಡಿನ ಶಕ್ತಿ ಇದೆಯಲ್ಲ, ಅದು ಅಂಥ ಅದ್ಭುತವಾಗಿತ್ತು ಅಂತ. ಬಹುತೇಕ ಚೀನಾದವರು. ಹಾಂ, ಚೀನಾದಲ್ಲಿ ಬೀಜಿಂಗ್ನಲ್ಲಿ ಅದು ಒಳ್ಳೆ ಅನುಭವ. ಅಲ್ಲಿಂದ ಬಂದ ನಂತರದಲ್ಲಿ ನನಗೆ ಸಾಣೆಹಳ್ಳಿ ನಮ್ಮ ಪಂಡಿತಾರಾಧ್ಯ ಸ್ವಾಮಿಗಳು ಕೇಳ್ತಾಯಿದ್ರು, ಬಂದು ಒಂದು ರಂಗಶಾಲೆ ಕಟ್ಕೊಡಿ ಅಂತ. ಹಾಗೆ ಒಂದು ಸರಿ ಮಾತಾಡೋಕ್ಕೆ ಹೋದೆ. ನನಗೆ ಈ ಮಠ ಗೀತೆಗಳೆಲ್ಲ ಭಾಳ ಕಷ್ಟ. ಯಾಕೆ? ಒಳ್ಳೆ ಕೆಲಸ ಮಾಡ್ತಾ ಹೋಗಿ ಅದು ಯಾರಿಗೆ ಒಳ್ಳೆಯದು ಅಂತ ಹೇಳಬೇಕು. ಒಳ್ಳೆ ಕೆಲಸಗಳು ಅಲ್ಲ, ಸರಿ ಅದು ಕೆಟ್ಟ ಕೆಲಸ ಏನೋ ಇದು ಪಾಪ ಮಾಡ್ತಾ ಇದೆ ಅಂತಲ್ಲ. ಮಠಗಳು ಅಂತಂದರೆ ಶೋಷಣೆಯ ಒಂದು ಪ್ರತಿರೂಪ ಅಂತಲೂ ಇದೆ. ಮತ್ತು ಅದು ಏನೇ ಇರಲಿ, ಅವರು ಮಠಗಳ ಬಗ್ಗೆ ನನಗೇನು ಇಲ್ಲ. ನನಗೆ ಆ ಮಠಗಳನ್ನು ಒಪ್ಪಿಕೊಳ್ಳೋಕೆ ಕಷ್ಟ, ಯಾವ ಮಠವನ್ನು ಅಷ್ಟೇ ಒಪ್ಪಿಕೊಳ್ಳೋದು ಕಷ್ಟ. ಅದರಿಂದ ಇಲ್ಲ, ನೀವು ಅದಲ್ಲ, ರಂಗಶಾಲೆಯಲ್ಲಿ ರಂಗ ಶಿಕ್ಷಣ ಕೇಂದ್ರವನ್ನು ನೀವು ಕಟ್ಟಿಕೊಡಿ, ನಾವು ಅದರಲ್ಲಿ ಏನೂ ಇಂಟರ್ಫಿಯರ್ ಆಗೋದಿಲ್ಲ. ಅಪವಾದ ಒಂದೇನಿತ್ತು, ಸ್ವಾಮಿಗಳು ಏನೂ ಮಾಡೋಕ್ಕೆ ಬಿಡೋದಿಲ್ಲ, ಎಲ್ಲಕ್ಕೂ ಮೂಗು ತೋರಿಸ್ತಾರೆ ಅಂತ ಒಂದು ಅಪವಾದ ಇತ್ತು. ನಾನು ಹೇಳಿದೆ, ನಾನು ಬಂದರೆ ಒಮ್ಮೆ ನನ್ನ ಕೆಲಸದಲ್ಲಿ ನೀವು ಇಂಟರ್ಫಿಯರ್ ಆಗಬಾರ್ದು ಅಂತ. ಇಲ್ಲ, ನಾನು ಇಂಟರ್ಫಿಯರ್ ಆಗೋದಿಲ್ಲ, ನೀವು ರಂಗ ಶಾಲೆ ಕಟ್ಟೋದಕ್ಕೆ ಏನು ಬೇಕೋ ಅಷ್ಟು ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದ್ರು. ಮಾಡಿದ್ರು, ಪಾಪ ಯಾವತ್ತೂ ಇಂಟರ್ಫಿಯರ್ ಆಗಿಲ್ಲ ಅವರು, ಇಲ್ಲ. 2 ವರ್ಷ ನನಗೆ ಎಷ್ಟು ಸಾಧ್ಯವೋ ಅದಕ್ಕೆ ಒಂದು ಸಿಲೆಬಸ್ಸನ್ನು ಮಾಡಿ ಅದು ಸರ್ಕಾರದ ಅಪ್ರೂವಲ್ ತಗೊಂಡು. HS ಉಮೇಶ್ ಲಿಂಗದೇವ್ರ ಹಳೆಮನೆ ಇದ್ದರು, ಅದೊಂದು ದೈತ್ಯ ಶಕ್ತಿ. ಲಿಂಗದೇವ್ರ ಹಳೆಮನೆ ಇದ್ದಿದ್ದರೆ ಇವತ್ತು ಭಾಳ ದೊಡ್ಡ ಶಕ್ತಿಯಾಗಿ ನಮಗೆಲ್ಲ ಬ್ಯಾಕ್ ಬೋನ್ ಆಗ್ತಿತ್ತು. ಅವರೆಲ್ಲ ಇದ್ದರು. ಹಾಗಾಗಿ ಒಂದು ಶಾಲೆನ ಕಟ್ಟೋಕ್ಕೆ ಸಾಧ್ಯ ಆಯಿತು. ಗುರುಗಳು ಆ ರೀತಿಯಲ್ಲಿ ಒಳ್ಳೆ ಇದು ಮಾಡಿದರು, ಕಟ್ಟಿ ಇದು ಮಾಡಿದರೆ. ಅಷ್ಟೊತ್ತಿಗೆ ನನಗೆ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಒಂದು
ಆಮಂತ್ರಣ ಬಂತು, ಬೆಂಗಳೂರಿನಲ್ಲಿ ರಂಗಶಾಲೆ ಮಾಡಬೇಕು, ಅದಕ್ಕೆ ನೀವು ಬರಬೇಕು ಹೀಗೆ ಅಂತ. ಮೊದಲೇ ಕೇಳಿದಾಗ ನಾನು ಹೇಳಿದೆ, ಬೆಂಗಳೂರು ಬಿಟ್ಟು ನೀವು ಕರ್ನಾಟಕದ ಯಾವುದೇ ಭಾಗದಲ್ಲಿ ನೀವು ಸ್ಕೂಲ್ ಪ್ರಾರಂಭ ಮಾಡಿ ನಾನು ಬಂದು ಕೆಲಸ ಮಾಡ್ತೇನೆ. ಬೆಂಗಳೂರಿಗೆ ನಾನು ಬರೋದೇ ಇಲ್ಲ. ನಾನು NSTಯಿಂದ ಬರಬೇಕಾದ್ರೆ ತೀರ್ಮಾನ ಮಾಡಿದ್ದೆ ಬೆಂಗಳೂರು ಬಿಟ್ಟು ಹೊರಗಡೆ ಕೆಲಸ ಮಾಡಬೇಕು ಅಂತ. ಆಮೇಲೆ ಇಲ್ಲ, ಸರ್ಕಾರ ನಮಗೆ ಗುರುನಾನಕ್ ಭವನ್ ಕೊಟ್ಟಿದೆ, ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು, ನೀವು ಹೊರಗಡೆ ಮಾಡಿದರೆ ಆ್ಯಕ್ಟಿವೇಟ್ ಆಗೋದಿಲ್ಲ, ಅದಕ್ಕೆ ಬರಬೇಕು ಅಂತ ಹೇಳಿದ್ರು. ಕೊನೆಗೆ ಅನಿವಾರ್ಯ ಆಯಿತು ನಾನು ಬರೋದು. ಆಯಿತು ಅಂತ ಬಂದರೆ ಇವರೆಲ್ಲ ಇದ್ರು ಅವತ್ತು ಉದ್ಘಾಟನೆ ದಿವಸ. ಕಂಬಾರರು, ಅನಂತಮೂರ್ತಿ, ಅನುರಾಧ ಕಪೂರು, ಆಮೇಲೆ ಇವರು ಅರುಂತಿ ನಾಗು, ಇವರೆಲ್ಲರೂ ಇದ್ದರು. ಪ್ರತಿಭಟನೆ ನಮ್ಮ ವಿರುದ್ಧ. ನನಗೆ ಅರ್ಥವಾಗಲಿಲ್ಲ, ಇಲ್ಲಿವರೆಗೆ ನೀವು ಪ್ರತಿಭಟನೆ ಸರಿಯಾಗಿತ್ತಪ್ಪ, ನೀವು ಇಲ್ಲಿ ಬರಲಿಲ್ಲ ಅಂತ ಮಾಡಿದಿರಿ, ಇವತ್ತು ಯಾಕೆ ಪ್ರಾರಂಭ ಆಗ್ತಾಯಿದೆ, ಉದ್ಘಾಟನೆ ಆಗ್ತಾಯಿದೆ, ಪ್ರತಿಭಟನೆ ಮಾಡ್ತಾಯಿರುತ್ತೆ ಅಂದರೆ ನಮ್ಮ ನಾಗರಾಜ ಮೂರ್ತಿಗಳು, ಇವರು ಇನ್ಯಾರಿದ್ರು ಬಾರಿ ಹೇಳ್ತಿದ್ರು, ಇವರೆಲ್ಲ ನನಗೆ ಅರ್ಥವಾಗಲಿಲ್ಲ. ಅಥವಾ ನಾನು ಯಾವತ್ತೂ ಬೆಂಗಳೂರಿಗೆ ಮುಖ ಹಾಕಿದವಲ್ಲ, ಇವತ್ತೆಲ್ಲ ನಾನು ಬರ್ತಿದ್ದೆ ಅಂದರೆ ಪ್ರೀತಿನ ಸ್ವಾಗತ ಮಾಡಬೇಕು. ಅದು ಬಿಟ್ಟು ಇವರು ಪ್ರತಿಭಟನೆ ಮಾಡ್ತಾರೆ ಅಂತಂದರೆ ನನಗೆ ಏನಾದ್ರು ಒಂದು ಸಹಾಯ ಮಾಡ್ರಪ್ಪ, ಇದು ಕಟ್ಟೋದು ಹೆಂಗೆ ಕಟ್ಬೋದು ಅಂತ ಹೇಳಿ. ಅದು ಬಿಟ್ಟು ನನಗೆ ಅರ್ಥವೇ ಆಗಲಿಲ್ಲ, ಇದು ಯಾಕಿದು ಇಷ್ಟು ಹಿಂಗೆ ಮಾಡ್ತಾರೆ ಇವರು ಅಂತ. ಆವತ್ತು ವೇದಿಕೆ ಮೇಲೆ ಹೇಳಿದೆ, ನಾನು ಯಾವತ್ತೂ ಬಂದಿರಲಿಲ್ಲ, ಇವತ್ತು ಬಂದಾಗ ನನಗೆ ಪ್ರತಿಭಟನೆಯನ್ನು ಸ್ವೀಕಾರ ಮಾಡೋಕ್ಕೆ ನನಗೆ ಭಾಳ ಕಷ್ಟ ಆಯಿತು ಅಂತಂದೆ. ಅಂದರೆ ಅದು 4 ವರ್ಷ ನನಗೆ ಅವಕಾಶ ಇತ್ತು. ಮತ್ತು ನನಗೆ ಒಂದು ಥಿಯೇಟ್ರ್ ಪೆಡಗಾಜಿ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಮತ್ತು ನಿಖರವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅನುರಾಧ ಕಪೂರ್ ಅಂಥವ್ರು ಭಾಳ ಸಹಾಯ ಮಾಡಿದರು. ಒಂದು ಕೋರ್ಸನ್ನು ಹೇಗೆ ಅದನ್ನ ಡಿಸೈನ್ ಮಾಡಬೇಕು, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಆಮೇಲೆ ಅದರ ಆರ್ಥಿಕ ಶಿಸ್ತನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಅವರು ಅನುರಾಧ ಕಪೂರು ನಿಜವಾಗಿಯೂ ಅವರು ಡೈರೆಕ್ಟ್ರು ಅಂತ ಅಲ್ಲ, ಅದು ಹಿತೈಷಿಗಳಾಗಿ ನಮ್ಮ ಜೊತೆಗೆ ಯಾವಾಗಲೂ ಇದು ಮಾಡಿದ್ದಾರೆ. ಮತ್ತು ಬಂದು ಹುಡುಗರ ಜೊತೆಗೂ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಇತ್ತು ಅವ್ರದ್ದು. ಹಾಗೇನಿಲ್ಲ, ಒಂದು ಕೋರ್ಸನ್ನ ಡಿಸೈನ್ ಮಾಡಿ ಬಜೆಟ್ ಮಾಡಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಆಯಿತು ಇಷ್ಟಕ್ಕೆ ನೀವು ಇದು ಮಾಡ್ಕೊಂಡು ಹೋಗಿಂತ ಒಂದು ಅನುಮೋದನೆ ಕೊಟ್ಟು ಬಿಡ್ತಿದ್ರು. ನಾವು ಕೋರ್ಸ್ ಮುಗಿಯೋವರೆಗೆ ಏನು ಇದಿರಲಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೋದು. ಏನಾಯ್ತು ಸಮಸ್ಯೆ ಬಂತಂದ್ರೂ ಮಾತಾಡ್ಬೋದು, ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಮತ್ತೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು. ಅಷ್ಟು ಸ್ವಾತಂತ್ರ್ಯ ಇತ್ತು ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೂ ಸಾಧ್ಯ ಆಯಿತು. ಒಂದು ಆ್ಯಕ್ಟಿಂಗ್ ಬಗ್ಗೆ ಮೊದಲನೇ ಕೋರ್ಸ್ ಆಯಿತು, ಆಮೇಲೆ ಥಿಯೇಟರ್ ಟೆಕ್ನಿಕಲ್ ಕೋರ್ಸ್ ಬಗ್ಗೆ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಆಯಿತು, ಆಮೇಲೆ 2 ಥಿಯೇಟ್ರಿನ ಎಜುಕೇಷನ್ ಬಗ್ಗೆ. ಯಾಕೆಂತಂದರೆ ಈ ಕೋರ್ಸ್ಗಳ ಮಧ್ಯದಲ್ಲಿ ಈ ಕೋರ್ಸ್ಗಳು ಆಗ್ತಿರೋ ಹೊತ್ತಿಗೆ ಆದರೆ ಕೊನೆಗೆ ನಾಟಕಗಳ ಮೂಲಕ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಒಂದು ಅದು ಫೀಲ್ಡ್ ವರ್ಕ್, ಕ್ಷೇತ್ರ ಅಧ್ಯಯನ ಯಾತ್ರೆ ಆಗಬೇಕು ಅಂತ. ಎಷ್ಟೇ ಗುರುನಾನಕ್ ಭವನ್ ಒಳಗಡೆ ಥಿಯೇಟರ್ ಎಜುಕೇಷನ್ ಆದರೂ ಕೂಡ ಜನರ ಎದುರಿಗೆ ಹೋಗಿ ಅವರಿಗೆ ಮುಖಾಮುಖಿ ಆಗದೆ ಹೋದರೆ ಅದು ರಿಯಲೈಸ್ ಆಗೋದಿಲ್ಲ. ಅವರು ಕಲಿತ ವಿದ್ಯೆ ಏನಿದೆ ಅದು ರಿಯಲೈಸ್ ಆಗಬೇಕು ಅಂತಂದರೆ ಜನರಿಗೆ ಮುಖಾಮುಖಿ ಆಗಬೇಕು. ಅದು ಬೇರೆ ಬೇರೆ ಪ್ರದೇಶದ ಬೇರೆ ಬೇರೆ ವಾತಾವರಣದ ಅವರು ಪ್ರೇಕ್ಷಕರ ಜೊತೆಗೆ ಆ ಪ್ರೇಕ್ಷಕರು ನಿಜವಾದ ಗುರುಗಳು, ಅವರು ನಮಗೆ ಕಲಿಸ್ತಾರೆ. ನಾವು ಕಲಿತಿದ್ರಲ್ಲಿ ಏನು ದೋಷ ಇದೆ ಏನು ಅಂತ ಅವ್ರಿಗೆ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಇವರಿಗೂ ಕೂಡ ಅದು ರಿಯಲೈಸ್ ಆಗ್ತಾ ಹೋಗ್ತದೆ ಕಲಿತಿದ್ದು. ಅದು ಭಾಳ ಮುಖ್ಯವಾಗಿತ್ತು. ಆ ರೀತಿಯಲ್ಲಿ ಅಷ್ಟೂ ಕೋರ್ಸಿಗೂ ಡಿಸೈನ್ ಮಾಡಿದ್ದೆ. ಅದು ಟೆಕ್ನಿಕಲ್ ಕೋರ್ಸಿಗೆ ಆಗಿರಲಿಲ್ಲ ಅಂತ, ಬಹುಶಃ ಆಗಿತ್ತೇನೆ. ಒಂದು ಕೋರ್ಸಿಗೆ ಮಾಡೋಕ್ಕಾಗಿಲ್ಲ, ನಿಮ್ಮ ಜೊತೆಗೆ ಆಗಿರಲಿಲ್ಲ. ಅದು ಮೊದಲನೇ ಕೋರ್ಸ್ ಆಗಿತ್ತು, ಟೂರ್ ಹೋಗಿರಲಿಲ್ಲ. ಅದು ನಾವು ಇದಕ್ಕೆ ಹೋಗಿದ್ವಿ, ಪಾಂಡಿಚೇರಿ ಆದಿಶಕ್ತಿ ಹೋಗಿದ್ವಿ. ಹಾಂ, ಭಾಳ ಒಳ್ಳೆ ಇದಾಗಿತ್ತು, ತುಂಬ ಚೆನ್ನಾಗಿ. ಹಾಂ, ಹಾಗೆ ಕೊನೆಗೆ ಒಂದು 6 ತಿಂಗಳದ್ದು ಒಂದು ಪ್ರೊಡಕ್ಷನ್ ಕಮ್ ರೆಪರೇಟ್ರಿ ಥರದ ಒಂದು ಇದನ್ನು ಥಿಯೇಟರ್ ಕೋರ್ಸನ್ನು ಡಿಸೈನ್ ಮಾಡಿತ್ತು. ಅದು ಅಲ್ಲಿ ನಾಟಕಗಳು ತಯಾರಾಗಿ ಕರ್ನಾಟಕದಿಂದ ಬೆಂಗಳೂರಿಂದ ಹೈದರಾಬಾದ್ವರೆಗೆ, ಒಂದು ಸರಿ ಗುಲ್ಬರ್ಗಾದವರೆಗೆ, ಹೀಗೆ 4 ಒಂದು ಸಂಚಾರ ಇದಾಗಿತ್ತು. ಅಂದರೆ ಇದು ಬೆಂಗಳೂರಲ್ಲಿರ್ತಕ್ಕಂಥ ರಾಷ್ಟ್ರೀಯ ನಾಟಕ ಶಾಲೆಯ ಒಂದು ಚಾಪ್ಟರು ಕರ್ನಾಟಕದ ಎಲ್ಲ ಕಡೆಗೂ ಹೋಗೋದು ಬಹಳ ಮುಖ್ಯ ಆಗಿತ್ತು, ಎಲ್ಲ ಜನರಿಗೆ ತಲುಪೋದು ಮುಖ್ಯ ಆಗಿತ್ತು. ಆ ಮೂಲಕವಾಗಿ ಬೇರೆ ಬೇರೆ ಜನರಿಗೆ ತಲುಪ್ತಾ ಇತ್ತು, ಹೈದರಾಬಾದವರೆಗೆ ಹೋಗಿತ್ತು. ಅದು ಈ 4 ವರ್ಷದ ಇದರಲ್ಲಿ 3 ವರ್ಷ 3 ತಿರುಗಾಟ ಆ ಥರದಲ್ಲಿ ಆಗಿತ್ತು. ಭಾಳ ದೊಡ್ಡ ಅನುಭವ ಮಕ್ಕಳಿಗೂ ಕೂಡ. ಇವತ್ತಿಗೂ ಅವರು ಸ್ಮೃತಿಯಲ್ಲಿ ಅದು ಭಾಳ ಗಟ್ಟಿಯಾಗಿ ನೆಲೆಸ್ತಾ ಇದೆ. ಅದು 4 ವರ್ಷ ಆದ ನಂತರದಲ್ಲಿ ನನಗೆ ನನ್ನ ಅವಧಿ ಮುಗೀತು, ನಾನು ಬಿಟ್ಟು ಬಂದೆ ಅಲ್ಲಿಂದ ಬಹುಶಃ ನನಗೆ ಫ್ರೀಲಾನ್ಸ್ ಬೇರೆ ಬೇರೆ ಕಡೆಗೆ ರಂಗಶಾಲೆಗಳಿಗೆ, ಅಂದರೆ ಇಷ್ಟೊತ್ತಿಗಾಗಲೇ ನನಗೆ ಅನಿಸಿತ್ತು ನಾನು ಅಮೇಟರ್ ಜೊತೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ. ಥಿಯೇಟರ್ ಪೆಡಗಾಜಿಯಲ್ಲೇ ನನ್ನನ್ನು ತೊಡಗಿಸಿಕೊಂಡು ನಾನು ಕೆಲಸ ಮಾಡಿದ್ದಕ್ಕಾಗಿ ನಾನು ಸ್ಕೂಲ್ಗಳಿಗೆ ಮಾತ್ರ ಹೋಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಸ್ಕೂಲ್ಗಳಿಗೆ ಎಲ್ಲಿ ಕರೆದ್ರೂ ನಾನು ಹೋಗ್ತೇನೆ, ಅವ್ರ ಜೊತೆ ಮಕ್ಕಳ ಜೊತೆ ಕೆಲಸ ಮಾಡ್ತೇನೆ.
ನನಗೇನು ತಿಳಿದಿದೆಯೋ ಅದನ್ನು ಅವ್ರ ಜೊತೆ ಹೇಳ್ತೇನೆ, ಅವ್ರ ತಿಳುವಳಿಕೆ ನನ್ನ ಜೊತೆಗೆ ಹಂಚ್ಕೊಳ್ತೇನೆ. ಈ ರೀತಿ ಕೊಡುಕೊಳ್ಳುವಿಕೆಯಿಂದ ನಾನು ಮತ್ತು ಅವರು ಮತ್ತು ನಾನು ಬೆಳೆಯೋಕ್ಕೆ ಸಾಧ್ಯ ಆಗಿದೆ. ಅದು ನನಗೆ ದೊಡ್ಡ ಒಂದು ಲಾಭ ಆಗಿರೋದು. ಮಣ್ಣಗಿದ ತಗ್ಗಿನಲ್ಲಿ ಪುರವೆಲ್ಲ ಹುದುಗೀತು, ಕೇಳಿರಯ್ಯ ಕೇಳಿರಿ. ಡಾಕ್ಟರ್ ಅನುರಾಧ ಕಪೂರ್ ಅಂಥವರ ಒಂದು ವಿಷನ್ ಇದೆಯಲ್ಲ, ಅದು ನನಗೆ ಭಾಳ ದೊಡ್ಡ ಕಾಣಿಕೆ ಆಗಿದೆ. ಈಗ ಹಾಗೆ ಲಕ್ನೋದಲ್ಲಿ ಭಾರತೀಯ ನಾಟ್ಯ ಅಕಾಡೆಮಿ ಇದೆ, ಅಲ್ಲಿಗೆ ಕರೆದಿರ್ತಾರೆ, ಹೋಗ್ತೇನೆ. ಭೂಪಾಲಲ್ಲಿ ಮಧ್ಯಪ್ರದೇಶ್ ಸ್ಕೂಲ್ ಆಫ್ ಡ್ರಾಮಾ ಇದೆ, ಸ್ಟೇಟ್ ಗೌರ್ಮೆಂಟಿಂದು. ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಕರೀತಾರೆ, ಹೋಗ್ತೇನೆ. ಸಿಕ್ಕಿಂನಲ್ಲಿ ರಾಷ್ಟ್ರೀಯ ನಾಟಕ ಶಾಲೆ ಕರೀತಾರೆ, ಹೋಗ್ತೇನೆ, ಕೆಲಸ ಮಾಡ್ತೇನೆ ಮಕ್ಕಳ ಜೊತೆಗೆ. ಹಾಗೆ ಬೇರೆ ಬೇರೆ ಕಡೆಗೆ ವಾರಣಾಸಿಯಲ್ಲಿ ಪೈಲಟ್ ಪ್ರಾಜೆಕ್ಟ್, ಸ್ಕೂಲ್ಸ್ ಪ್ರಾರಂಭ ಆಗೋದಕ್ಕಿಂತ ಮೊದಲು ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡೋಕ್ಕೆ ನನಗೆ ಇನ್ವೈಟ್ ಮಾಡಿದರು. ಹೋಗಿ ಕೆಲಸ ಮಾಡಿದೆ. ಈಗ ಅಲ್ಲಿ ಸ್ಕೂಲ್ ಶುರುವಾಗಿದೆ, ಮುಂದಿನ ತಿಂಗಳು ಹೋಗಬೇಕು ಮತ್ತು ಅಲ್ಲಿಗೆ. ಹೀಗೆ ನನಗೆ ನಿರಂತರವಾಗಿ ರಂಗ ಚಟುವಟಿಕೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಮತ್ತು ನನ್ನ ಅಪೇಕ್ಷೆ ಪಟ್ಟು ಕರೀತಾರೆ, ಅಪೇಕ್ಷೆ ಪಡುವ ಜನರು ನನ್ನ ಜೊತೆಗೆ ಇದ್ದಾರಲ್ಲ ಅನ್ನೋದು ನನಗೆ ದೊಡ್ಡ ಒಂದು ಹಿರಿಮೆ ಮತ್ತು ದೊಡ್ಡ ಆಶೀರ್ವಾದ ಅಂತ. ನಿಮ್ಮ ವಯಸ್ಸು ತಡೀತಾ ಇಲ್ಲ ನಿಮ್ಮನ್ನು? ಏನು ವಯಸ್ಸು ನಂಗೆ ತೊಂದರೆ ಕೊಟ್ಟಿಲ್ಲ ಇಲ್ಲಿವರೆಗೆ. ಕೆಲಸ ಮಾಡುತ್ತಲೇ ಹೇಳ್ತಾ ಇದ್ದೆ, ಕೂತ್ಕೊಂಡು ಏನು ಮಾಡ್ತೀಯ, ಸೋಮಾರಿತನ, ನೀನು ಕೂತ್ಕೋಬೇಡ, ಎಷ್ಟರವರೆಗೆ ನೀನು ಕೆಲಸ ಮಾಡೋಕ್ಕಾಗ್ತದೆ ಅಲ್ಲಿವರೆಗೆ ನೀನು ಮಾಡು, ಶಿವ ಎಲ್ಲಿವರೆಗೆ ಕರ್ಕೊಂಡು ಹೋಗ್ತಾನೋ ಅಲ್ಲಿವರೆಗೆ ಹೋಗೋ, ನಿನ್ಗೆ ಯಾಕೆ ಕೂತ್ಕೊಳ್ತೀಯ ಮನೇಲಿ ಅಂತ ಹೇಳ್ತದೆ. ಸಂತೋಷ. ಅದಕ್ಕಾಗಿ ಈಗ ಸಾಗರಲ್ಲಿ ಮೊನ್ನೆ ನಮ್ಮ DS ಭಟ್ರು ಅಂತ ನಮ್ಮ ಹಿತೈಷಿಗಳು ಅಭಿಮಾನಿಗಳು, ಅವ್ರದ್ದು ಒಂದು ನಾಟಕ ಮಾಡಬೇಕು ಅಂತ ಭಾಳ ವರ್ಷದಿಂದ ಹೇಳ್ತಾಯಿದ್ರು. ನನಗೆ ಸಾಗರದ ರಂಗ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಅಥವಾ ನನ್ನನ್ನು ನಾನು ಗುರುತಿಸ್ಕೋಬೇಕಾಗಿತ್ತು, ನನಗೂ ಅಗತ್ಯ ಇತ್ತು. ಇಲ್ಲಿ ಹೋದ್ರೆ ನಾನು ಬರೀ ಹೊರಗಡೆ ಎಲ್ಲಿ ಹೋಗಿ ನಾಟಕ ಮಾಡ್ತೇನೆ, ಇಲ್ಲೇನು ಅವ್ರದ್ದು ಇದೇ ಇಲ್ಲ ಅಂತ ಆಗ್ತಿತ್ತು. ಅದಕ್ಕಾಗಿ ನಾನು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಒಪ್ಕೊಂಡೆ. ಅವ್ರು ಹೇಳಿದ್ರು, ನೀವು ಕಲಾವಿದರು ಯಾರು ಬೇಕೋ ನೀವು ಆಶ್ರಯ ಮಾಡಿ, ನೀವೇ ಇದು ಮಾಡಿ, ಆರ್ಥಿಕ ವಿಚಾರ ಅಷ್ಟು ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಇದು ಮಾಡಿದರು. ನಾವು ಬೇರೆ ಬೇರೆ ಕಲಾವಿದರನ್ನ ಆಯ್ಕೆ ಮಾಡಿಕೊಂಡು, ಮತ್ತು ಅದೇ ಈ ಥರದ ಒಂದು ಲೋಕಲ್ ಕಮ್ಯುನಿಟಿ ಜೊತೆಗೆ ನನ್ನನ್ನು ನಾನು ಗುರುತಿಸ್ಕೊಳ್ಳೋದೇ ಒಂದು 20 ವರ್ಷ ಆಗಿತ್ತು. ಇಲ್ಲಿಂದ ನಾನು ಹೊರಟ ಮೇಲೆ ಇಲ್ಲಿ ನಾನು ಕೆಲಸ ಮಾಡೋಕ್ಕಾಗಿರಲಿಲ್ಲ. ಮತ್ತು ಜನಕ್ಕೂ ಅಪೇಕ್ಷೆ ಇರಲಿಲ್ಲ ನಾನು ಕೆಲಸ ಮಾಡಲಿ ಅಂತ. ಈಗ ಅಪೇಕ್ಷೆ ಪಟ್ಟಾಗ ನಾನು ಕೆಲಸ ಮಾಡದೇ ಇದ್ದರೆ ನನ್ನ ಅಪರಾಧ ಆಗ್ತದೆ ಎಲ್ಲ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡೆ. ಅದು ಈ ತಿಂಗಳು 20-21ಕ್ಕೆ ಶೋ ಇದೆ, ನೋಡಬೇಕು. ಯಾವ್ದು ನಾಟಕ ಅದು? ಗ್ಲಾನಿ ಅಂತ GS ಭಟ್ರೆ ಬರೆದಿರೋದು. ರಾಮ ನಿರ್ಯಾಣದ ಕಥೆ ಇದು. ರಾಮನ ಕೊನೆಯ ದಿನಗಳು, ಕಾಲಪುರುಷನ ಜೊತೆಗೆ ರಾಮನ ಒಂದು ಸಂಘರ್ಷ ನಡೀತೆ. ಕಾಲಪುರುಷ ಬಂದು ಹೇಳ್ತೇನೆ, ವೈಕುಂಠದಲ್ಲಿ ಅರ್ಧ ಭಾಗ ಖಾಲಿಯಾಗಿದೆ, ನೀವು ವೈಕುಂಠಕ್ಕೆ ಬಂದೇ ಇಲ್ಲ, ಭೂತ ಇದು ಬಂದವನು ಇಲ್ಲಿಯ ಒಟ್ಟು ಒಂದು ಇದನ್ನು ವ್ಯವಸ್ಥೆಯನ್ನು ದುಷ್ಟರನ್ನು ಶಿಕ್ಷೆ ಮಾಡಿ ಶಿಷ್ಟರನ್ನು ಇದು ಮಾಡಿ ಇಲ್ಲಿದೆಯೇ, ನಿನಗೆ ಅಲ್ಲಿ ಬರೋಕ್ಕೆ ಯೋಚನೆ ಮನಸ್ಸೇ ಬರಲಿಲ್ಲಲ್ಲ, ನಿನಗೆ ಅಲ್ಲಿ ಖಾಲಿ ಆಗಿದೆ, ನೀವು ಬರಬೇಕು, ಇಲ್ಲಿ ವ್ಯವಸ್ಥೆ ಇದಾಗಿದೆ, ಅದಕ್ಕೆ ಇದಕ್ಕೆ ಈ ವ್ಯವಸ್ಥೆಗೆ ಬೇರೊಂದು ವ್ಯಕ್ತಿ ಆಗಮನ ಆಗಬೇಕು, ನೀನೇ ಇದ್ದರೆ ಆಗೋದಿಲ್ಲ, ಅದನ್ನು ನೀನು ಅಲ್ಲಿಗೆ ಬರಬೇಕು ಅಂತ ಹೇಳಿ ರಾಮನಿಗೆ ಎಚ್ಚರಿಸೋಕ್ಕೆ ಕಾಲಪುರುಷ ಬರ್ತಾನೆ, ಆಮೇಲೆ ದುರ್ವಾಸರು ಬರ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನಾಟಕ, ಭಾಳ ಚೆನ್ನಾಗಿದೆ. ಅದೇ ಪ್ರದರ್ಶನ ಹೇಗಾಗ್ತದೆ ನೋಡಬೇಕು. ಅದೇ ಅಮೆಟಿವ್ ಜೊತೆ ಕೆಲಸ ಮಾಡಿದ್ರೆ ಭಾಳ ಕಷ್ಟ, ಭಾಳ ವರ್ಷಗಳಾಗ್ಬಿಟ್ಟಿತ್ತು. ಅವರಿಗೆ ಇದು ಬಹಳ ಮುಖ್ಯ ಅಂತಲ್ಲ, ಅವರು ತಮ್ಮ ಅಭಿರುಚಿಗಿನ್ನ ತೊಡಸ್ಕೊಳ್ಳಿಕ್ಕಾಗಿ ನಾಟಕ ಮಾಡ್ತಾರೆ. ನಮಗೆ ಇದು ಪೂರ್ಣಾವಧಿ ಇದೇ ಕೆಲಸ. ಆಗ ಅವರು ಬಿಡುವಿನ ವೇಳೆಯನ್ನು ಹೊಂದಿಸಿಕೊಂಡು ನಾಟಕ ಮಾಡೋದೈತಿಯಲ್ಲ, ಎಷ್ಟೋ ಸಂಗತಿಗಳ ಜೊತೆಗೆ ರಾಜಿ ಮಾಡ್ಕೋಬೇಕಾಗ್ತದೆ. ನಮ್ಮ ಸಿಟ್ಟು ಸೆಡವುಗಳೆಲ್ಲ ನಡೆಯೋದಿಲ್ಲ. ಅದನ್ನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ನಮಗೆ ಇದೊಂದು ಸಾಧನ ಆಗ್ತದೆ. ಅಮೆಟಿವ್ ಜೊತೆ ಕೆಲಸ ಮಾಡಿದರೆ ಅದು ಕಲಿಕೆ ಆಗುತ್ತೆ, ಅದು ಒಂದು ಕಲಿಕೆ ಆಗಿರ್ತದೆ. ಬಹುಶಃ ಇನ್ನು ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ಅಮೆಟಿವ್ ಜೊತೆ ಕೆಲಸನ, ಕಷ್ಟ ಇದೆ. ಹಾಗೆ ಮತ್ತು ನಾವು ಚಟುವಟಿಕೆ ಮಾಡದೇ ಇದ್ರೂ ಕೂಡ ತಪ್ಪಾಗ್ತದೆ ನಮ್ಮದು. ನಾವೊಂದು ಪೀಳಿಗೆನ ಬೆಳೆಸಲೇ ಇಲ್ಲ ಅಂತಂದರೆ ಯಾರು ಹೊಣೆ? ಅದಕ್ಕೆ ಪೀಳಿಗೆ ಹೊಣೆ ಅಲ್ಲ, ನಮ್ಮಂಥವ್ರು ಹೊಣೆ ಆಗ್ತವೆ. ಆ ಕಾರಣಕ್ಕೂ ನನಗೆ ನಾಟಕ ಮಾಡೋದು ಅನಿವಾರ್ಯ ಆಗಿತ್ತು, ಮಾಡಬೇಕಾಗಿತ್ತು, ಅದು ನನ್ನ ಕರ್ತವ್ಯ ಅಂತ. ಹೇಗೆ ಅಪ್ಡೇಟ್ ಆಗ್ತೀರಿ? ಇಲ್ಲ ನಾವು ಹೊರಗಡೆಯ ಒಂದು ಆಗು ಹೋಗುಗಳು ತರ್ಕೊಳ್ಬೇಕಲ್ಲ. ಇವತ್ತು ಥಿಯೇಟರ್ನಲ್ಲಿ ಏನೇನು ಆಗ್ತಾ ಇದೆ, ಮತ್ತೆ ಅದಕ್ಕೆ ಈಗ ನನಗೆ ಗೊತ್ತಿರಲಿಲ್ಲ ಈ ಇಷ್ಟೆಲ್ಲ ಆಗ್ತಿರೋ ಹೊತ್ತಿಗೆ 2 ವರ್ಷದ ಹಿಂದೆ ನನಗೆ ಆಕಸ್ಮಿಕ NST ಅಕಾಡೆಮಿಕ್ ಕೌನ್ಸಿಲಿಗೆ ಮೆಂಬರ್ ಆಗಿ ಮಾಡ್ಕೊಂಡು ನನಗೆ ಒಂದು ಲೆಟರ್ ಕಳಿಸಿದರು. ನನಗೆ ಆಶ್ಚರ್ಯ ಆಯಿತು. ಕೋವಿಡ್ ನಂತರದಲ್ಲಿ ಚಟುವಟಿಕೆ ಇಲ್ಲ, ಇನ್ನು ನಾಟಕ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಒಂದು ರೀತಿಯಲ್ಲಿ ಕೂತ್ಕೊಂಡಿದ್ದಾಗ ನನಗೆ ಇಂಥ ಒಂದು ಅವಕಾಶ ಇದು ಹೇಗೆ ಬಂತು ಅಂತ. ಅದು ನನ್ನಂತ ಆಯ್ಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ.
ನನ್ನ ವಿಷಯ ಪೂರ ಗೊತ್ತಿದ್ದವ್ರು ಯಾರೋ ಆಯ್ಕೆ ಮಾಡೋದಲ್ಲ, ಯಾರೋ ತಪ್ಪು ಅವ್ರಿಗೆ ಗೈಡ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ಹಾಗಾಗಿ ಅವರು ಹೇಳಿದಾಗ ನಾನು ಆಯ್ತಂತ ಒಪ್ಕೊಂಡೆ. ಆಮೇಲೆ ಅಲ್ಲಿ ಮೂಲಕವಾಗಿ ಬೇರೆ ಬೇರೆ ಸ್ಕೂಲ್ಗಳಿಗೆ ಕೆಲಸ ಮಾಡೋಂಥ ಅವಕಾಶಗಳು ಹೆಚ್ಚಾಯಿತು. ಮತ್ತು ನನ್ನ ಅಲ್ಲಿ ಹೋಗಿ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾಗ, ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾಗ ಈ ಥಿಯೇಟರ್ ಆಗು ಹೋಗುಗಳ ಬಗ್ಗೆ ಎಲ್ಲ ಸ್ನೇಹಿತರ ಜೊತೆಗೆ ಸೇರ್ಕೊಳ್ಳೋದು, ಮಾತಾಡೋದು, ಅದು ನನ್ನನ್ನು ಅಪ್ಡೇಟ್ ಮಾಡ್ತದೆ. ತಿಳಿದವ್ರು ನಮ್ಮ ಜೊತೆ ಮಾತಾಡ್ತಾರೆ ಅಂತ ಅಂದಾಗ ನಮ್ಗೆ ಆ ತಿಳುವಳಿಕೆ ಎಲ್ಲೋ ಒಂದು ನಮ್ಮ ಸಂವೇದನೆಯಲ್ಲಿ ಕೆಲಸ ಮಾಡ್ತಾ ಇರ್ತದೆ, ನಮ್ಮನ್ನು ಬೆಳೆಸ್ತದೆ ಅನ್ನೋ ನಂಬಿಕೆಯಿಂದ ಹಾಗೆ ಕೆಲಸ ಮಾಡೋಕ್ಕೆ ಅವಕಾಶ ಆಗಿದೆ. ಇನ್ನೂ ಆ್ಯಕ್ಟಿವ್ ಆಗಿದ್ದೇನೆ. ಈ ನಮ್ಮ ಹಿತೈಷಿಗಳು ಮತ್ತು ಅಭಿಮಾನಿಗಳು ಎಲ್ಲ ಎಷ್ಟು ಹಾರೈಸ್ತಾರೋ ಅಷ್ಟು ಗಟ್ಟಿಯಾಗಿರ್ತೇನೆ ನಾನು. ಅವರಿಗೆಲ್ಲ ಬೇಸರ ಬರೋ ಅಷ್ಟು ಆಗಬಾರ್ದು. ನನ್ನ ಎದುರಿಗೆ ಕಾಲಪುರುಷ ಬಂದು ಹೇಳಬಾರ್ದು ಅಲ್ಲಿ ಜಾಗ ಖಾಲಿ ಆಗಿದೆ ನೀವು ಹೊರಡು ಮಾರಾಯ ಅಂತ. ಅಲ್ಲಿವರಿಗೆ ಅದೇ ಆ ಕಾಲಪುರುಷ ಬರೋವರಿಗೆ ಕೆಲಸ ಮಾಡ್ತಾನೆ ಅಲ್ವಾ. ನಿಮ್ಮದೇ ಕುಟುಂಬ. ಹಾಂ, ಏನು ಅಂತಂದರೆ ಅದೇ ನನ್ನ ಹೆಂಡತಿ ಇವತ್ತಿನವರೆಗೆ ನೀನು ನಾಟಕ ಮಾಡಬೇಡ ಅಂತ ಹೇಳಲಿಲ್ಲ. ಅದು ನನ್ನ ಒಂದು ಸೌಭಾಗ್ಯ. ಎಲ್ಲಿ ಪರಿಚಯ ಆದ್ರಿ? ಇಲ್ಲೇ ಇದ್ದೆ ನಾನು ಸ್ಕೂಲಲ್ಲಿ ಅಂತಂದರೆ ನೀನಾಸಂನಲ್ಲೇ ನೀನಾಸಂ ತಂಡದಲ್ಲೇ ಅವಳು ನಾಟಕ ಮಾಡ್ತಿದ್ಲು ಹಿಂದೆ. ಇಲ್ಲೇ ಪರಿಚಯ ಆಯಿತು. ಪರಿಚಯ ಆದಮೇಲೆ ಅದು ಪ್ರೀತಿ ಆಯಿತು. ಪ್ರೀತಿ ಆದಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಮಕ್ಕಳಾಯಿತು. ಸಂಸಾರ ನಡೀತಾ ಇದೆ. ನನಗೇನು ಅಂತಂದರೆ ಇಲ್ಲಿವರೆಗೆ ಮನೆಯ ಕಡೆಗೆ ನನ್ನನ್ನು ಏನೂ ನನ್ನ ಜವಾಬ್ದಾರಿ ಭಾರ ಬೀಳದೇ ಇದ್ದಂಗೆ ನೋಡ್ಕೊಂಡಿದ್ದು ಅವರು. ಅದು ಇದರಲ್ಲಿ ನನ್ನ ಒಟ್ಟು ಶಕ್ತಿಯಲ್ಲಿ ಹೆಚ್ಚಿನ ಭಾಗ ಅವ್ರಿಗೆ ಸೇರಬೇಕು, ಉಳಿದ ಭಾಗ ನನಗೆ. ಆಂಟಿಸಿಪೇಟರಿ ಬೈಲ್ ತೊಗೊಂಬಿಟ್ರಿ ನೀವು? ಹಾಂ, ಹಾಗೆ ನಿರೀಕ್ಷಣಾ ಜಾಮೀನು ತೊಗೊಂಬಿಟ್ರಿ ಮೊದಲೇ. ಅದು ಆಗಿದೆ. ಇಲ್ಲ ನನಗೆ ಕಷ್ಟ ಆಯಿತು ನೋಡಿ. ಇಷ್ಟನ್ನು ನಿರ್ಮಾಣ ಮಾಡಿದ್ದಿದ್ದಿಲ್ಲ, ಇದು ಈ ನಂದನವನ ಸೃಷ್ಟಿ ಮಾಡಿದ್ದಿದ್ದಿಲ್ಲ, ಅದು ಅವರೇ ಮಾಡಿದ್ದು, ನಾನಲ್ಲ. ನನಗೆ ಬಿಡುವಾದಾಗ ಇಲ್ಲಿ ಬಂದು ಇರಲಿಕ್ಕೆ ಒಂದು ವಸತಿ ಅಂತ ನೋಡಿಕೊಂಡು ಕಾಪಾಡ್ಕೊಂಡಿದ್ದಿದ್ದಿಲ್ಲ, ಅದು ದೊಡ್ಡ ಕೆಲಸ. ಮಗ ಅದೇ ಅವನು ಮೊದಲು ನಾಟಕ ಮಾಡ್ತಿದ್ದ. ಆಮೇಲೆ ಒಂದು ಹಂತದಲ್ಲಿ ಕಾಲೇಜಿಗೆ ಹೋಗಿ ಅವನು BCom ಮುಗಿಸಿದ ಮೇಲೆ ಏನು ಮಾಡಬೇಕು ಕೇಳಿದೆ. ನಿನಗೇನು ಮಾಡಬೇಕು ಅಂತ ಇದೆಯೋ ಅದು ಮಾಡು, ಥಿಯೇಟ್ರ್ ಮಾಡಬೇಕು ಅಂತ ನಾನು ಹೇಳೋದಿಲ್ಲ, ನಿನಗೆ ಯಾವುದು ಇಷ್ಟ ಇದೆಯೋ ಅದನ್ನು ಮಾಡು ಅಂತಂದೆ. MBA ಮಾಡ್ದೆ. ಆಮೇಲೆ ಅಲ್ಲೇ ಕೆಲಸಕ್ಕೆ ಸೇರಿಕೊಂಡೆ. ಅವರ ಅಮ್ಮ ನನಗೆ ಫೋನ್ ಮಾಡಿ ಹೇಳಿದ್ರು, ಮಗ ಮದುವೆ ಮಾಡಬೇಕಾಯ್ತು, ಹುಡುಗಿ ನೋಡ್ಕೊಂಡಿದ್ದಾನೆ ಹೀಗೆ ಅಂತ ಸೂಚನೆ ಕೊಟ್ಟರು. ಒಂದು ದಿವಸ ನಾನು ಫೋನ್ ಮಾಡಿ ಅವನ ಮಗನಿಗೆ ಹೇಳಿದೆ, ಏನು ಅಮ್ಮ ನಿನ್ನ ಮದುವೆ ಮಾಡಬೇಕು ಅಂತ ಹೇಳ್ತಾಳಲ್ಲ ಮಾರಾಯ, ಯಾವಾಗ ಏನು ಅಂತಂದು ಕೇಳಿದೆ. ಇಲ್ಲ ಅಮ್ಮ ಹೇಳಿದ್ದೆಲ್ಲ ನಾನೇ ಹೇಳಿದ್ದು ಅಂತ. ಅವನು ಇಷ್ಟಪಟ್ಟಿದ್ದು ಹುಡುಗಿ, ನಾವು ಸಂತೋಷನ ಮದುವೆ ಮಾಡ್ಕೊಂಡ್ವಿ. ಖುಷಿಯಾಗಿದ್ದಾರೆ. ಈ ಸಿನಿಮಾ ಥರ ಇಲ್ಲ, ನಾನು ನೋಡಿ ಹುಡುಗಿನೇ ಆಗುವುದೆಲ್ಲ ಇಲ್ಲ. ಇಲ್ಲ ನಮಗೆ ನಾವು ಆ ರೀತಿ ಬೆಳೆದವರಲ್ಲ, ನಾವೇ ಹಂಗೆ ಮಾಡಿ ಕೇಳಲಿಲ್ಲ. ಅದು ಏನು ಅಂತಂದರೆ ನನ್ನ ತಂದೆಯದು ಹಾಗೆ ಆಗಿತ್ತು ಮದುವೆ ಅಂತ ಕೇಳಿದ್ದೆ. ಹಾಗೆ ನನ್ನ ತಂದೆಗೆ ಮತ್ತು ತಾಯಿಗೆ 14 ವರ್ಷ ವ್ಯತ್ಯಾಸ ಆಯಿತು ವಯಸ್ಸಿನಲ್ಲಿ. ಹಾಗೆ ನನಗೂ ನನ್ನ ಹೆಂಡತಿಗೂ 14 ವರ್ಷ ವ್ಯತ್ಯಾಸ. ಇದು ನಾವು ಅದು ಗೊತ್ತಿದ್ದು ಮಾಡ್ಕೊಂಡಿದ್ದಲ್ಲ. ನಾವು ಸಂಸಾರ ಮಾಡೋಕ್ಕೆ ಹೇಳಿದ್ರೆ ಎಷ್ಟೋ ವರ್ಷದ ಮೇಲೆ ಅವಳು ಕೇಳಿದ್ಲು, ನಿಂಗೆ ಎಷ್ಟು ವಯಸ್ಸು ಅಂತ ಕೇಳಿದ್ಲು. ಯಾವತ್ತೋ ಅನುಮಾನ ಬರ್ತವಳಿಗೆ. ಆವತ್ತು ನಾನು ಹೀಗೆ ಅಂತಂದರೆ 14 ವರ್ಷ ವ್ಯತ್ಯಾಸ ಅಲ್ಲ ಮರಾಯ ಅಂತ ಹೇಳಿದ್ಲು. ನನಗೆ ಹೌದಾ ಅಂತ ಅವತ್ತು ಅನ್ನಿಸ್ತು. ಅಲ್ಲಿವರೆಗೆ ನಮ್ಮ ಮನಸ್ಸೇ ಇರಲಿಲ್ಲ, ಅಂದರೆ ಜೀವನ ಅಷ್ಟು ಸಾಗ್ತಾಯಿತ್ತು ಅಂತ. ಅದು ಅಷ್ಟು ವಯಸ್ಸಿನ ನಂತರ ನಮ್ಮ ದಾಂಪತ್ಯದಲ್ಲಿ ಎಲ್ಲಿಯೋ ತೊಂದರೆಯನ್ನು ಕೊಡಲಿಲ್ಲ ಅಂತ ನಡೀತಾ ಇರಬೇಕು. ನೋಡಿ ಭಾಳ ಜನ ಹೇಳ್ತಾರೆ ಕಲೆ ಸುಮ್ಮನೆ ಆತ್ಮತೃಪ್ತಿಗೆ ಇಟ್ಕೋ, ಹೊಟ್ಟೆ ನಡೆಯಲ್ಲ, ಕುಟುಂಬ ನಡೆಯಲ್ಲ. ನೀವು ಅದನ್ನ ನಂಬಿ ಬದುಕಿದ್ದೀರಿ ಇಷ್ಟು ವರ್ಷ, 75 ವರ್ಷ ಆಯಿತು. ಎಲ್ಲ ನನ್ನ ಹಿತೈಷಿಗಳು ಮತ್ತು ಗೆಳೆಯರು ಎಲ್ಲರೂ ನನ್ನನ್ನು ಇಲ್ಲಿ ಇರೋ ಹಾಗೆ ನೋಡಿಕೊಂಡ್ರು. ಹಾಗೆ ನಾನು ಬದುಕೋಕ್ಕೆ ಸಾಧ್ಯ ಆಯಿತು. ಈಗ ಒಂದು ಸಮಾಜ ಅಥವಾ ಒಂದು ಸಮುದಾಯ ಅದರ ಒತ್ತಾಸೆಯಿಂದ ನಮ್ಮನ್ನು ಬೆಳೆಸ್ತದೆ. ನೀನು ಬೇಕು ನಮ್ಮ ಸಮಾಜಕ್ಕೆ ಅಂತಂದು ಬೆಳೆಸ್ತದೆ. ಈ ಒಟ್ಟು ಕರ್ನಾಟಕದ ಸಮುದಾಯ ಅಥವಾ ಇದು ಅದರ ಒತ್ತಾಸೆಯಾಗಿ ನೀನಾಸಂ ಬೆಳೆದಿದೆ. ಆ ಒತ್ತಾಸೆ ಇಲ್ಲದೆ ನೀನಾಸಂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಬೇರೆ ಸಂಸ್ಥೆ ಯಾಕೆ ಬೆಳೆಯಲಿಲ್ಲ ಅಲ್ವಾ? ಒಂದು ಸಮುದಾಯದ ಅಥವಾ ಈ ಕರ್ನಾಟಕದ ಜನರ ಒತ್ತಾಸೆ ಇತ್ತು ಅದು ಬೆಳೀಬೇಕು ಅಂತ, ಅದರಿಂದಾಗಿ ಅದು ಬೆಳೆದಿದೆ. ಹಾಗೆ ನನ್ನ ಹಿತೈಷಿಗಳು, ನನ್ನ ಅಭಿಮಾನಿಗಳು, ವಿದ್ಯಾರ್ಥಿಗಳು ಇವರೆಲ್ಲರೂ ಒಂದು ಒತ್ತಾಸೆ ನಾನು ಹೀಗೆ ಬೆಳೀಲಿತ್ತಿತ್ತು. ಅದರ ಪ್ರತಿರೂಪ ನಾನು ಇವತ್ತಾಗಿದ್ದೇನೆ ಅಷ್ಟೇ ಸರಿ. ಅದರಲ್ಲೇ ನನಗೆ ಅನಿಸೋದು ನನ್ನ ಇದು ನೀವು ಅಭಿನಂದನೆ ಹೇಳಿದಾಗ ಅದೇನು ಹಿಂದಿಗೆ ಎಷ್ಟೋ ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಮುಂದೆ ಎಷ್ಟೋ ಜನಕ್ಕೆ ಪ್ರಶಸ್ತಿಯನ್ನು ಕೊಡ್ತಾರೆ, ಅದ್ರ ಮಧ್ಯದಲ್ಲೇ ಇವತ್ತು ನನಗೆ ಕೊಟ್ಟಿದ್ದಾರೆ. ಆದರೆ ಅದ್ರ ಒಳಗಡೆ ಏನು ಅಂತಂದರೆ ಬರೀ ನಾನು ಒಬ್ಬನೇ ಇಲ್ಲ, ನನ್ನನ್ನು ಬೆಳೆಸಿದ ಒಂದು ದೊಡ್ಡ ಶಕ್ತಿ ಇದೆಯಲ್ಲ, ಒಂದು ಸಮುದಾಯ ಇದೆಯಲ್ಲ,
ನನ್ನ ಗೆಳೆಯರಿದ್ದಾರೆ, ವಿದ್ಯಾರ್ಥಿ ಮಿತ್ರರು ಇದ್ದಾರೆ ಇಡೀ ಇಂಡಿಯಾದಲ್ಲಿ, ಬರೀ ಇದೊಂದೇ ಅಲ್ಲ, ಅವರೆಲ್ಲರ ಶುಭ ಹಾರೈಕೆ ಇದೆಯಲ್ಲ, ಅದಕ್ಕೆ ನಾನು ಋಣಿಯಾಗಿರಬೇಕು ಅಂತ. ಅವರು ದೊಡ್ಡವರು, ಅವ್ರ ಎದುರಿಗೆ ನಾನು ತಲೆ ಬಾಗಿಸ್ಬೇಕು ಅಂತ. ನೀವು ಈ ಸಿನಿಮಾ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ? ಅದು ಯಾಕೆ ಹೇಳ್ತೀರಿ? ಅಯ್ಯೋ, ಮಾಡೋದಕ್ಕೆ ಪ್ರಯತ್ನ ಪಟ್ಟು 4 ವರ್ಷ ಒಂದು ಸ್ಕ್ರಿಪ್ಟ್ ಮಾಡಿದೆ, ಒದ್ದಾಡಿದೆ, ಒಂದು 2-3 ಲಕ್ಷ ದುಡ್ಡು ಕಳ್ಕೊಂಡೆ. ಹಾಂ, ಅದು ಮತ್ತೆ ಸಂಚಾರ ಅದು ಮಾಡಬೇಕು, ತಿರುಗಾಡಬೇಕು, ಅಲ್ಲಿ ಹೋಟ್ಲ್ ಮಾಡ್ಕೊಂಡು ರೂಮಾಗಿ ಇರಬೇಕು ಅಂತಂದರೆ ಹಾಗೆ ಆಗ್ತದೆಯಾ? ಅದು ನಮ್ಮ MK ಬೋಳ್ವಾರ್ ಅವ್ರದ್ದು ಒಂದು ಕಥೆಯನ್ನು ಇಟ್ಕೊಂಡು ಮಾಡಬೇಕು ಅಂತ ಹೊರಟೆ. ಪಾಪ ಅವರು ನಮ್ಮ ಮನೆಗೆ ಬಂದಾಗಲೇ ಹೇಳಿದ್ರು, ನೀವು ಮಾಡಿ, ನನಗೇನು ಕೊಡಬೇಕಾದಿಲ್ಲ, ನಾನು ಸಂತೋಷದಿಂದ ಇವತ್ತೇ ಬರ್ಕೊಟ್ಟು ಬಿಡ್ತೇನೆ ಅಂತ ಹೇಳಿ ಶುಭ ಹಾರೈಕೆ ಇತ್ತು. ಆಮೇಲೆ ನಾವು ಪ್ರಸನ್ನ ನನ್ನ ಜೊತೆಗೆ ಕೆಲಸ ಮಾಡಿದ್ರಲ್ಲ, ಅವ್ರು ಪ್ರಸನ್ನ ನಾನು ಸೇರಿ ಒಂದು ಸ್ಕ್ರಿಪ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಮಾಡ್ತಾ 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 ಅಲ್ಲಿ ತಿರುಗಿದ್ವಿ, ಇಲ್ಲಿ ತಿರುಗಿದ್ವಿ, ಭಾಳ ಜನರ ಜೊತೆಗೆ ಒಡನಾಟ ಮಾಡಿದ್ವಿ, ಎಲ್ಲ ಆಯಿತು. ಯಾರೋ ಒಬ್ಬರು ಪ್ರೊಡ್ಯೂಸರು ಸಿಕ್ಕಿದ್ರು ಅಂತ ಆಯಿತು, ಅವ್ರ ಜೊತೆಗೆ ಮಾತುಕತೆ ಆಯಿತು, ಮಾಡಬೇಕು ಅನ್ನೋತಿ ಕೋವಿಡ್ ಬಂತು. ಕೋವಿಡ್ 2 ವರ್ಷ ಏನೂ ಮಾಡೋಕ್ಕಾಗಲಿಲ್ಲ. ಅವರು ನಮ್ಮನ್ನು ಮರ್ತುಬಿಟ್ರು, ನಮಗೂ ಸಿನಿಮಾ ಮರ್ತೋಯ್ತು. ಮತ್ತು ಈ ವಯಸ್ಸಿಗೆ ನನಗೆ ಅದೆಲ್ಲ ಮಾಡೋಕ್ಕಾಗಲ್ಲ. ನಾಟಕ ಮಾಡೋದು ಅಂತಂದರೆ ಕಲಾವಿದರಿದ್ದಲ್ಲಿ ನಾವು ಹೋಗಿ ನಾಟಕ ಮಾಡ್ಬೋದು. ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ಸೀಮಿತ ಅವಧಿ ಜಾಗದಲ್ಲಿ ನಾವು ನಾಟಕ ಮಾಡ್ಬೋದು. ಸಿನಿಮಾ ಮಾಡೋದು ಅಂತಂದರೆ ಎಲ್ಲೆಲ್ಲಿಗೋ ಹೋಗಬೇಕು, ಅದು ಮಾಡಿದ ಮೇಲೆ ಅದನ್ನು ಎಡಿಟ್ ಮಾಡಬೇಕು, ಅದಕ್ಕೆಲ್ಲ ಅದು ಸಿಕ್ಕಾಪಟ್ಟೆ ಕೆಲಸ ಇದೆ. ಆಮೇಲೆ ಅದು ಬಿಡುಗಡೆ ಆಗ್ತದೆ ಅಂತ ಯಾವ ಗ್ಯಾರಂಟಿ ಇರೋದಿಲ್ಲ ಅಲ್ವಾ? ಡಬ್ಬದ ಹಾಕಿ ಇಟ್ಕೋಬೇಕಾಗ್ತದೆ. ಯಾರೋ ಒಬ್ಬರು ದುಡ್ಡು ಹಾಕಿದ್ರು ಅಂತ ಅವ್ರ ದುಡ್ಡನ್ನು ಈ ರೀತಿಯಲ್ಲಿ ಮಾಡೋದಲ್ಲ. ಮತ್ತು ನನ್ನ ಈ ವಯಸ್ಸಿಗೆ ಅದು ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ಖಚಿತ ಆಯಿತು. ಆಮೇಲೆ ಅದು ಮಾಡಿದ ಸ್ಕ್ರಿಪ್ಟ್ ಅಷ್ಟನ್ನು ಒಂದೇ ಸಹ ಬೆಂಕಿ ಹಾಕಿ ಸುಟ್ಬಿಟ್ಟೆ. ಅಲ್ಲಿಗೆ ಲಿಟ್ರಲಿ ಸುಟ್ಬಿಟ್ರ? ಹಾಂ, ಅದು ಸಾಕಲ್ಲ, ಮತ್ತೆ ಇನ್ನಂತ ಮಾಡಿ ಅದೆಲ್ಲ ಇಟ್ಕೋತಾರೆ ಕೆಲವರು. ಇರಲಿ ನೋಡಿ ಮಾಡ್ಬೇಕು ಸುಮ್ಮನೆ. ಅದು ಸಂಪರ್ಕವೇ ಬೇಡ ಸುಟ್ಟಾಕ್ಬಿಟ್ರಿ? ಇಲ್ಲ, ಬೇಡ, ಸಾಕು, ಆಯ್ತು, ಆಗೋದಿಲ್ಲ. ಸುಮ್ಮನೆ ಅದನ್ನ ಇಟ್ಕೊಂಡು ಏನು ಮಾಡೋದು? ಅದು ಪಾಪ ಭಾಳ ದಿನ ಹಿತೈಷಿಗಳೆಲ್ಲ ಸೇರಿ ಅದನ್ನು ನಾವು ತಯಾರು ಮಾಡಿದ್ವಿ, ಮಾಡಬೇಕು ಅಂತ. ನಮ್ಮ ಪ್ರಕಾಶ್ ಬಾಬು ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದರು, ಭಾಳ ಜನ ಸೇರಿದ್ದರು. ರಾಮಯ್ಯವರು ಅದು ಸ್ಕ್ರಿಪ್ಟ್ ಮಾಡಿಕೊಡ್ತಾನೆ ಅಂತ ಭಾಳ ದಿವಸ ಇದು ಮಾಡಿದರು. ಅಂದರೆ ಭಾಳ ಜನಕ್ಕೆ ಇಷ್ಟ ಆಯಿತು ಅದು ಮಾಡೋಣ ಅಂತ. ಕೋವಿಡ್ ಬಂದಾಗ 2 ವರ್ಷ ಇದಾಯ್ತಲ್ಲ, ಬದುಕೇ ದುಸ್ತರ ಆಗಿಬಿಡ್ತು. ಆಮೇಲೆ ಇಂದ ಸಾಂಸ್ಕೃತಿಕ ವಾತಾವರಣ ಸೃಷ್ಟಿ ಆಗ್ತದೆ ಅಂತ ಯಾರಿಗೂ ಒಂದು ಭರವಸೆ ಇರಲಿಲ್ಲ. ಅದಕ್ಕಾಗಿ ಅದು ಕಳ್ಕೊಂಡೆ. ಮತ್ತು ಈ ನನಗೆ ವಯಸ್ಸಾಗ್ತದೆ, ಸ್ವಲ್ಪ ಮರವೇ ಜಾಸ್ತಿ ಆಗ್ತದೆ. ಈ ಮರವೆಯಲ್ಲಿ ಅದನ್ನೆಲ್ಲ ಇಟ್ಕೊಂಡು ನಾನು ಮತ್ತೆ ಒದ್ದಾಡೋಕ್ಕಾಗೋದಿಲ್ಲ. ನಾಟಕ ಮಾಡ್ಕೊತೀರಣ್ಣ, ದೇವರು ಕೊಟ್ಟ ಒಂದು ಶಕ್ತಿ ಇದೆಯಲ್ಲ, ಅದನ್ನು ಇಟ್ಕೊಂಡು ಇರೋಣ, ಕೆಲಸ ಮಾಡೋಣ ಅಂತ ಅಷ್ಟು ಸರಿ. ಸಿನಿಮಾದಲ್ಲಿ ನಟನೆ ಟ್ರೈ ಮಾಡೋಕ್ಕೆ ಹೋಗಲಿ, ಯಾಕಂದರೆ ಅನೇಕ ನಿಮ್ಮ ಶಿಷ್ಯಂದರು ಸಿನಿಮಾಗಳಲ್ಲಿ ಒತ್ತಾಯ ಮಾಡ್ತಿದ್ರು. ನನಗೆ ಅದಾಗಲಿಲ್ಲ. ಅದೇನೋ ನಮ್ಮ ಇವರು ಯಾರು ಸತೀಶ ಒತ್ತಾಯ ಮಾಡಿ ಒಂದು ಸಿನಿಮಾದಲ್ಲಿ ಇದು ಮಾಡಿದ. ಡೈರೆಕ್ಟರ್ ನಮ್ಮ ವರ್ಗೀಸ್ ಪಾಪ ಅವರೊಂದು ಇದು ಮಾಡಿ ಒತ್ತಾಯ ಮಾಡಿ ಮಾಡಿಸಿದ್ರು. ಅದು ಆಗೋದಿಲ್ಲ ರೀ ನಮ್ಮ ಕೈಲಿ. ನಾನು ಕಾನ್ಷಿಯಸ್ ಆಗ್ತೇನೆ, ಕ್ಯಾಮರಾ ಅಂತಂದರೆ ಭಾಳ ಕಾನ್ಷಿಯಸ್ ಆಗ್ತಾನೆ, ಆಗೋದಿಲ್ಲ, ಸಹಜವಾಗಿರೋಕ್ಕಾಗೋದಿಲ್ಲ. ಇರೋ ಕೆಲಸನ ಬರೋ DC ನೋಡ್ಕೋತಾರೆ. ನೋಡಿ ಸುಭಾಷ್, ನನಗೂ 30 ವರ್ಷ ಸರ್ವಿಸ್ ಆಯಿತು. ಮಠ ಮಾಡೋ ಹೊತ್ತಿಗೆ ನೀವು ಅದರಲ್ಲಿ ಮುಖ್ಯ ಪಾತ್ರ ಮಾಡಬೇಕು ಅಂತಂದರು. ಅವಾಗ ನನಗೆ ರಂಗಾಯಣಕ್ಕೆ ಹೋಗೋ ಸಂದರ್ಭ, ಯಶವಂತ್ ಸರ್ ದೇಶಪಾಂಡೆ ಮತ್ತು ಅವರು ಗುರುಪ್ರಸಾದ್ ಅವರೆಲ್ಲ ಬಂದಿದ್ದರು. ಗುರುಪ್ರಸಾದ್ ಕೇಳಿದರು, ನಮ್ಮ ಮನೆಗೆ ಬಂದಿದ್ದರು, ನೀವು ಮಾಡಬೇಕು ಅಂತ. ನಾನು ಹೇಳಿದೆ, ನನ್ನಿಂದಾಗಿ ನಿಮ್ಮ ಸಿನಿಮಾ ಹಾಳಾಗೋದು ಬೇಡ, ನಾನು ಬೇರೆ ಯಾರನ್ನಾರು ನೋಡ್ಕೊಳ್ಳಿ, ನಾನು ಕ್ಯಾಮ್ರಾಕ್ಕಲ್ಲ, ನಾನು ಭಾಳ ಕಾನ್ಷಿಯಸ್ ಆಗ್ತಾನೆ ನೀವು ಅಂತಂದೆ. ನನಗೆ ಮಾಡೋಕ್ಕೆ ಹೋಗಲಿಲ್ಲ. ಶೇಷಾದ್ರವ್ರು ಕೇಳಿದರು, ಬೇಡ, ನಿಮ್ಮ ಸಿನಿಮಾ ಒಳ್ಳೆಯದಾಗಲಿ, ನನ್ನ ತಗೊಂಡು ನೀವು ಅದು ಮತ್ತೆ ಹಾಳು ಆಗೋದು ಬೇಡ ಅಂತಂದೆ. ಇವತ್ತಿನ ಚಿತ್ರರಂಗದ ಭಾಳ ದೊಡ್ಡ ಗಣ್ಯರು ತಮ್ಮ ಶಿಷ್ಯಂದರು, ಅದೇ ಅವ್ರು ಹೇಳ್ತಾರೆ. ಇದ್ದಾರೆ ಪಾಪ. ಅಚ್ಯುತ ಇವತ್ತು ಒಳ್ಳೆ ಇದಾಗಿ ಬೆಳೆದಿದ್ದಾರೆ. ಧರ್ಮೇಂದ್ರ, ದರ್ಶನ್, ಭಾಳ ಜನ ಕಲಾವಿದರು ಇದ್ದಾರೆ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ. ಸಂತೋಷ ಆಗ್ತದೆ, ಹೆಮ್ಮೆ ಆಗ್ತದೆ ಇದಾರಲ್ಲ ಅಂತ. ನಮ್ಮ ನಟರಾಜ್ ಹೊನ್ನವಳ್ಳಿ ಒಂದು ಥಿಯೇಟ್ರ್ ಪೆಡಗಾಜಿಲಿ ತಮ್ಮನ್ನು ತೊಡಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಹೀಗೆ ಭಾಳ ಜನ ಇದ್ದಾರೆ. ಬಹುಶಃ ನಿಮ್ಮ ಬದುಕಿನಲ್ಲಿ ಒಂದು ಶಿಸ್ತಿದೆ, ಅದು ನಿಮ್ಮ ದೀರ್ಘಾವಧಿಗಿದೆ. ಅನೇಕ ರಂಗಕರ್ಮಿಗಳು ನೋಡ್ತೀವಿ, ಅನೇಕ ಅಶಿಸ್ತು, ಚಟ. ಒಂದು ಕಾರಂತರು ನಮ್ಮ ಮೇಲೆ ಭಾಳ BV ಕಾರಂತರು ಪ್ರಭಾವ ಮಾಡಿದ್ದಾರೆ. ಅವರು ಬೆಳಗ್ಗೆ ಕ್ಲಾಸ್ ಆಗ್ಬೋದು 6 ಗಂಟೆ 8 ಗಂಟೆ ರಿಹರ್ಸಲ್ 8 ಗಂಟೆಗೆ ಬರಲಿಲ್ಲ ಅಂತ ಪುಸ್ತಕತೆ ಬಿಸಾಕಿ ಹೋಗ್ಬಿಡ್ತಿದ್ರು. ನೀವು ನಾಟಕ ಮಾಡೋಕ್ಕೆ ಅಯೋಗ್ಯರು, ನೀವು ಮಾಡಬೇಡಿ ಅಂತ. ಅಷ್ಟು ಅಂದರೆ ಶಿಸ್ತು ಬಹಳ ಮುಖ್ಯ, ಮತ್ತು ಸಮಯ ಪ್ರಜ್ಞೆ ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ನನಗೆ ಇವತ್ತಿಗೂ ಅದೇ ಕಾಡ್ತದೆ. ಸಮಯಕ್ಕೆ ಯಾರೋ ಬರಲಿಲ್ಲ ಅಂತಂದರೆ ಭಾಳ ಇದಾಗ್ಬಿಡ್ತದೆ. ಅಂದರೆ ಅದನ್ನು ಸ್ಟಾನಿಸ್ಲಾವ್ಸ್ಕಿ ಕೂಡ ಅದನ್ನು ಹೇಳ್ತಾನೆ, ನೀವು ಒಪ್ಪಿತ ಸಮಯದಲ್ಲಿ ಇಲ್ಲ ಅಂತಂದರೆ ನೀವು ಬಂದ ಬೇರೆ ಕಲಾವಿದರನ್ನು ಅವಮಾನ ಮಾಡ್ತಾಯಿದ್ದೀರಿ ಅಂತ. ಅವ್ರನ್ನ ನೀವು ಎಷ್ಟೊತ್ತಿಗಾರೆ ಬರ್ತೀರಿ ಅಂತಂದರೆ ಟೈಮಿಸ್ ಸರಿಯಾಗಿ ಬಂದಂಥ ಕಲಾವಿದರು ಇರ್ತಾರಲ್ಲ, ಅವರಿಗೆ ನೀವು ಮಾಡೋ ಅವಮಾನ ಅಂತಲ್ವ.
ನಿಮ್ಮ ಕೆಲಸ ನೀವು ಹಾಳು ಮಾಡ್ಕೊಳ್ಳಿ, ಅದು ನಿಮ್ಮ ಕರ್ಮ. ಆದರೆ ಬೇರೆಯವ್ರಿಗೆ ಯಾಕೆ ನೀವು ಅವಮಾನ ಮಾಡ್ತೀರಿ, ಕೆಲಸವನ್ನು ಹಾಳು ಮಾಡ್ತೀರಿ? ಒಂದು ಕೆಲಸ ಮಾಡೋಕ್ಕೆ ಮನಸ್ಥಿತಿ ಭಾಳ ಮುಖ್ಯ ಆಗ್ತದೆ. ಅಷ್ಟೋ ಜನ ಸೇರಿ, ಒಂದು 10-20 ಜನ ಸೇರಿ ಯಾವುದೋ ಒಂದು ಶುದ್ಧವಾದ ಮನಸ್ಥಿತಿಯಲ್ಲಿ ನಾಟಕ ಮಾಡಬೇಕು, ಕಟ್ಟಬೇಕು ಅಂತ ತಯಾರು ಮಾಡಿದಾಗ ಯಾರೋ ಒಬ್ಬ ಅವತ್ತು ಬರಲೇ ಇಲ್ಲ, ಲೇಟಾಗಿ ಬರ್ತಾನೆ ಅಂತಂದರೆ ಇಡೀ ಒಂದು ಸಮೂಹದ ಕೆಲಸವನ್ನು ಹಾಳು ಮಾಡ್ದಂಗೆ ಆಗೋದಿಲ್ಲ ಅಂತ ಕೇಳ್ತಾನೆ. ಆ ಕಾರಣಕ್ಕಾಗಿ ಅವ ಮೊದಲನೇ ಕ್ಲಾಸನ್ನು ಅವತ್ತೇ ಬಿಟ್ಟುಬಿಡ್ತಾನೆ. ಇನ್ನು ಮೇಲೆ ಹೀಗಾಗಬಾರ್ದು, ಸಮಯಕ್ಕೆ ಸರಿಯಾಗಿ ಬಂದು ನಿಂತು ಇದು ಮಾಡ್ತಾನೆ. ಮೊದಲನೇ ಚಾಪ್ಟರಲ್ಲಿ ಹೇಳೋದೇ ಅದನ್ನು ಹೇಳ್ತಾನೆ. ಅಂದರೆ ಕಾರಂತರು ಕೂಡ ಅದು ಸಮಯ ಪ್ರಜ್ಞೆಗೆ ಅವ್ರು ಎಷ್ಟೇ ರಾತ್ರಿ ಲೇಟಾಗಿರಲಿ ರಿಹರ್ಸಲ್, ಬೆಳಗ್ಗೆ ಇಷ್ಟೊತ್ತಿಗೆ ಅಂದರೆ ಇಷ್ಟೊತ್ತಿಗೆ ಬಂದುಬಿಡ್ತಿದ್ರು ಅವರು. ಸುಮ್ಮನೆ ನೆಪ ಹೇಳೋದಲ್ಲ, ರಾತ್ರಿ ಲೇಟ್ ಮಾಡ್ಕೊಂಡು. ಹೌದು ಅದು ಅದಿರಲಿಲ್ಲ. ಅದು ಅವ್ರು ಸಿನಿಮಾದಲ್ಲಿ ಒಂದು ಇದನ್ನು ಮಂತ್ರಶಕ್ತಿನೇ ಅದು ನಾಟಕ ಅದನ್ನು ಸಿನಿಮಾ ಮಾಡಬೇಕು ಅಂತಿತ್ತು. ಅವರು ನೀವು ಅದಕ್ಕೆ ಕಾಸ್ಟ್ಯೂಮ್ ಮಾಡಬೇಕು ಅಂತ ಹೇಳಿದರು. ಆಯಿತು ಮಾಡ್ತೇನೆ ಅಂತ ಹೇಳಿದ್ದೆ. ಮಾಡೋಕ್ಕಾಗಲಿಲ್ಲ, ಅವರಿಗೆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅವರಿಗೊಂದು ಅದು ಇತ್ತು, ಅದು ಮಾಡಬೇಕು ಅಂತಿತ್ತು. ಇವತ್ತಿಗೆ ಕರ್ನಾಟಕದಲ್ಲಿ ಈ ರಂಗಭೂಮಿಯ ಆ ಚಳುವಳಿಯ ಕಾವು ಕಮ್ಮಿಯಾಗಿದೆ. ಅಷ್ಟು ತೀವ್ರತರವಾದ ನಾಟಕಗಳು ಬರಲ್ಲ, ಅಷ್ಟು ತೀವ್ರತರವಾದ ನಟರುಗಳು ಇಲ್ಲ, ನಿರ್ದೇಶಕ. ಏನು ಕಾರಣ? ಕಾಲದ ಒತ್ತಡ ಕಾರಣ ಆಗ್ತದೆ. ಒಂದು ಕಾಲದ ಒತ್ತಡ ಇದ್ದಾಗ ಒಂದು ರೀತಿ ಅದಕ್ಕೆ ಪ್ರತಿರೋಧ ಹುಡುಕಿಡ್ತದೆ. ಪ್ರತಿರೋಧವೇ ಇಲ್ಲ ಅಂತಾದಾಗ ಅದು ಅದೇ ಈ ಗ್ಲಾನಿ ನಾಟಕದಲ್ಲಿ ದೇವೇಂದ್ರಿಗೆ ಸ್ಥಿತಿ ಆಗ್ತದೆ. ಅಂದರೆ ದೇವೇಂದ್ರನಿಗೆ ಏನಾಯಿತು ಅಂತಂದರೆ ರಾವಣ ಮತ್ತು ರಾಕ್ಷಸರನ್ನ ಎಲ್ಲರನ್ನೂ ಕೊಂಡು ಒಂದು ಸುವ್ಯವಸ್ಥಿತ ಸಮಾಜವನ್ನು ನಿರ್ಮಾಣ ಮಾಡಿಬಿಟ್ಟ. ರಾಕ್ಷಸರಿದ್ದರೆ ಪದೇ ಪದೇ ದಾಳಿ ಮಾಡ್ತಿದ್ದು, ದೇವೇಂದ್ರಿಗೆ ಅಂದ್ರಷ್ಟು ಆಗ್ತಿದ್ದ, ಸ್ವಲ್ಪ ಅವನು ಆ್ಯಕ್ಟಿವ್ ಆಗಿರ್ತಿದ್ದ. ಅವೆಲ್ಲ ಒಂದು ಪ್ರತಿರೋಧವೇ ಇಲ್ಲ ಅಂತ ಆದಾಗ ಅವನು ಒಂದಿದ್ಲೇ ಭೋಗ ಸಂಸ್ಕೃತಿಗೆ ತೊಳ್ಕೊಂಬಿಟ್ಟ. ಅಪ್ಸರೆಯರು ಅವ್ರ ಜೊತೆಗೆ ಭೋಗ ಸಂಸ್ಕೃತಿ ತನ್ನನ್ನು ತೊಡಸ್ಕೊಂಡು ಇದು ಮರ್ತುಬಿಟ್ಟ. ಆ ಥರ ಆಗ್ತದೆ. ಒಂದು ಪ್ರತಿರೋಧ ಬರಬೇಕು ಅಂತಂದರೆ ಒಂದು ಕಾಲದ ಒತ್ತಡ ಇರಬೇಕು. ಇವತ್ತಿದೆ ಅದು ನೋಡಿ, ಪ್ರತಿರೋಧ ಮಾಡಿದ ಕೂಡ ಜೈಲಿಗೆ ಹೋಗಬೇಕಾಗ್ತದೆ. ಅಲ್ವಾ? ಅಂಥ ಒಂದು ಅಂದರೆ ಭಾಳ ಜನ ಹೊಸ ನಿರ್ದೇಶಕರು, ನಾಟಕ ಮಾಡುವವರು ಇವತ್ತು ರಂಗಭೂಮಿ ಬಂದಿದ್ದಾರೆ, ಬರ್ತಾ ಇದ್ದಾರೆ ಮತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದು ಚಳುವಳಿಯಾಗಿ ಬೆಳೆದಿಲ್ಲ ಆ ಥರದಲ್ಲಿ. ಉದಾಹರಣೆ 70-80 ದಶಕ. ಮತ್ತು ಇವತ್ತು ಆರ್ಗನೈಸ್ ಮಾಡೋದು ಕಷ್ಟ ಆಗ್ತದೆ. ಯಾಕಂದರೆ ಬದುಕು ದುಸ್ತರ ಆದಾಗ ಅದಕ್ಕೆ ಒಂದು ಆದಾಯ ಅಂತ ಬೇಕು. ನೀವು ನಾಟಕ ಮಾಡಿದರೆ ಅದರ ಆದಾಯದಲ್ಲಿ ನಿಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕಾಗೋದಿಲ್ಲ. ಆಮೇಲೆ ನಿಮ್ಮ ಹೆಂಡತಿಯನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗೋದಿಲ್ಲ. ಇವೆಲ್ಲ ಬೇಕು ಅಂತಾದಾಗ ಏನು ಮಾಡಬೇಕು? ಅದೇ ರಂಗಭೂಮಿ ಆದಾಯದಿಂದ ಇದೆಲ್ಲ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಹಾಗೆ ಇದಕ್ಕಿಂತ ಬೇರೆ ಏನೋ ನೋಡಬೇಕು ಅಂತ ಅವರು ಹೋಗ್ತಾರೆ. ಅದಕ್ಕೆ ಸೀರಿಯಲ್ಲು ಮತ್ತು ಸಿನಿಮಾ ಜಗತ್ತು ಇದಾಗಿದೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ, ಕೆಲವರು ಸಕ್ಸಸ್ ಆಗಿದ್ದಾರೆ, ಕೆಲವರು ಸಕ್ಸಸ್ ಆಗಲಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಆದರೆ ನಮ್ಮ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲೂ ಕೂಡ ಒಂದು ರಂಗ ಶಿಕ್ಷಣಕ್ಕೆ ಬೇಕಾದ ರಂಗ ಶಿಕ್ಷಕರ ತಯಾರಾಗಬೇಕಾಯ್ತಲ್ಲ, ಆ ರೀತಿ ಆಗಬೇಕಾಗಿತ್ತು. ರಂಗ ಶಿಕ್ಷಕರ ನಿರ್ಮಾಣದಲ್ಲಿ ನಮ್ಮ ರಂಗಭೂಮಿ ಸೋತಿದೆ. ಇವತ್ತು ಸ್ಕೂಲುಗಳು ಹೆಚ್ಚಾಗಿ ಬೆಳೀತಾ ಇರೋದ್ರಿಂದಾಗಿ ಅದಕ್ಕೆ ಅಗತ್ಯ ಇದೆ. ಸ್ಕೂಲುಗಳಿಗೆ ಒಳ್ಳೆಯ ರಂಗ ಶಿಕ್ಷಕರು ಬೇಕು. ಅದು ಒಳ್ಳೆಯ ನಿರ್ದೇಶಕರೆಲ್ಲರೂ ಒಳ್ಳೆಯ ರಂಗ ಶಿಕ್ಷಕರು ಆಗೋಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ನಟ ಆಗಿರ್ಬೋದು, ಒಳ್ಳೆಯ ರಂಗ ಶಿಕ್ಷಕ ಆಗೋಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ರಂಗ ಶಿಕ್ಷಕ ಒಳ್ಳೆಯ ನಟ ಆಗೋಕ್ಕೆ ಸಾಧ್ಯ ಇಲ್ಲ. ಅಥವಾ ಒಳ್ಳೆ ಆ್ಯಕ್ಟಿಂಗ್ ಟೀಚರ್ ಆಗ್ಬೋದು, ಅವರು ಆ್ಯಕ್ಟಿಂಗ್ ಒಬ್ಬ ಒಳ್ಳೆ ನಟರು ಆಗೋಕ್ಕೆ ಸಾಧ್ಯ ಆಗಲ್ಲ, ಆಗದೇ ಇರಬಹುದು. ಡೈರೆಕ್ಟ್ರು ಹಾಗೆ ಸರಿ, ಒಳ್ಳೆ ಇದ್ರ ಬಗ್ಗೆ ಟೀಚ್ ಮಾಡ್ಬೋದು, ಅವ್ರು ಒಳ್ಳೆ ಡೈರೆಕ್ಟ್ ಮಾಡೋಕ್ಕೆ ಆಗದೇ ಇರ್ಬೋದು. ಅದರಿಂದಾಗಿ ಇವೆರಡು ಬೇರೆ ಬೇರೆ ವಿಷಯ ಅನ್ನೋದು ಭಾಳ ಜನರ ಗಮನಕ್ಕೆ ಗೊತ್ತಾಗೋದಿಲ್ಲ. ಓಕೆ, ನಾನು ಮಾಡ್ತಾನೆ ಮಾಡೋಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಟೀಚಿಂಗಿಗೆ ಅದಕ್ಕೆ ಬೇರೆ ರೀತಿಯ ಕಲ್ಟಿವೇಷನ್ ಬೇಕು. ಆ ಕಲ್ಚರೇ ಬೇರೆ. ತಮ್ಮನ್ನು ತಾವು ಕಲ್ಟಿವೇಟ್ ಮಾಡಿಕೊಂಡ್ರೆ ಆ ದಿಶೆಯಲ್ಲಿ, ಟೀಚಿಂಗ್ ದಿಶೆಯಲ್ಲಿ ಬೇರೆ ಬೇರೆ ಅಧ್ಯಯನ ಮಾಡಬೇಕು, ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡು ಅವರನ್ನು ಆ ಕ್ರಿಯೆಯಲ್ಲಿ ತೊಡಗಿಸ್ಕೋಬೇಕು. ಅದು ಬೇರೆ ಥರದ ಒಂದು ಶಿಸ್ತು. ಅದು ಈಗ ಡೈರೆಕ್ಟ್ ಮಾಡೋದು ಬೇರೆ, ನಾಟಕವನ್ನು ಯಾವುದೋ ಅಮೆಟೂರಿಗೆ ಮಾಡಿಸೋದು ಬೇರೆ. ಅದೇ ಒಂದು ಸ್ಕೂಲಲ್ಲಿ ನಟರ ಜೊತೆಗೆ ನಾನು ಡೈರೆಕ್ಟ್ ಮಾಡ್ತೇನೆ ಅಂತಂದರೆ ಅದಕ್ಕೆ ಬೇರೆ ರಿಕ್ವೈರ್ಮೆಂಟ್ಸ್ ಇರ್ತದೆ. ಆ ಮಕ್ಕಳ ಜೊತೆಗೆ ಅನುಸಂಧಾನ ಮಾಡೋದಿದೆಯಲ್ಲ, ಮಕ್ಕಳನ್ನ ಅರ್ಥ ಮಾಡ್ಕೋಬೇಕಲ್ಲ, ಅವ್ರನ್ನ ಬೆಳೆಸ್ಬೇಕಲ್ಲ, ಬಹಳ ತಾಳ್ಮೆ ಬೇಕು. ತಾಳ್ಮೆನೇ ಕೆಲಸ ಮಾಡಬೇಕು, ಆಗ ಸಾಧ್ಯ ಆಗ್ತದೆ. ಹಾಗೆ
ಟೀಚಿಂಗ್ ಅನ್ನೋದೇ ಬೇರೆ ಇತ್ತು. ಅದು ಆ ಟೀಚಿಂಗ್ನಲ್ಲಿ ಬಹಳ ಜನ ಬಂದಿಲ್ಲ ಇವತ್ತಿಗೆ, ಅದು ಕಷ್ಟ ಆಗಿದೆ. ಹಾಗೆ ಈ ಕೋವಿಡ್ ನಂತರದಲ್ಲಿ ಥಿಯೇಟರ್ ಎಜುಕೇಷನ್ ಅಂತ ಏನು ಬೆಳಿಬೇಕಾಗಿತ್ತು ಅದು ಕೂಡ ಕುಂಠಿತ ಆಗ್ಬಿಡ್ತು ನೋಡಿ. ಏಪ್ರಿಲ್ ಮೇ ತಿಂಗಳಿನಲ್ಲಿ ಮಕ್ಕಳಿಗೆ ರಂಗಶಿಬಿರ ಮಾಡೋದೇ ಒಂದು ದೊಡ್ಡ ಇದು ಚಳುವಳಿ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಮಕ್ಕಳ ಜೊತೆಗೆ ನಾಟಕ ಮಾಡೋದು ಬೇರೆ, ಶಿಕ್ಷಣದಲ್ಲಿ ರಂಗಭೂಮಿಯನ್ನು ಬಳಸಿ ಮಕ್ಕಳ ಕಲಿಕೆಯನ್ನು ಹಗುರ ಮಾಡೋದು ಬೇರೆ. ರಂಗಭೂಮಿಯ ಯಾವ್ಯಾವುದನ್ನು ನಾವು ಈ ಸಾಧ್ಯತೆಗಳನ್ನು ಮಕ್ಕಳ ಜೊತೆಗೆ ಬಳಸೋಕ್ಕೆ ಸಾಧ್ಯ ಇದೆ ಅಂತ. ಪಪೆಟ್ ಇದೆ, ಪಪೆಟ್ರಿನ ಹೇಗೆ ಬಳಸ್ಕೋಬೋದು ಅಂತ, ಮಕ್ಕಳಿಗೆ ಹೇಗೆ ಅವ್ರ ಪಾಠವನ್ನು ಪಪೆಟ್ರಿ ಮೂಲಕ ಇದು ಮಾಡ್ಬೋದು, ಅಥವಾ ಕಥೆಯನ್ನು ಬೇರೆ ಬೇರೆ ಈ ಇನ್ಸ್ಟಾಲ್ ಮಾಡೋದ್ರ ಮೂಲಕವಾಗಿ ಈ ನಮ್ಮ ಪರಿಸರದಲ್ಲಿ ಬಿದ್ದಿರ್ತಕ್ಕಂಥ ಎಲೆ ಮತ್ತು ಇದನ್ನೆಲ್ಲ ತಗೊಂಡು ಯಾವುದೋ ತಾಜ್ ಮಹಲ್ನ ಯಾರೋ ಮಕ್ಕಳು ಮಾಡ್ತಾರೆ ಅಂತಂದರೆ ಆ ತಾಜ್ ಮಹಲ್ ಮಾಡ್ತಾ ಮಾಡ್ತಾ ತಾಜ್ ಮಹಲ್ನ ಚರಿತ್ರೆ ಜೊತೆಗೆ ಅವರು ಅನುಸಂಧಾನ ಮಾಡ್ತಾ ಇರ್ತಾರೆ. ಆ ತಾಜ್ ಮಹಲ್ ಮಾಡಿದ್ರ ಬಗ್ಗೆ ಖುಷಿ ಆಗ್ತದೆ. ಅಂದರೆ ನೇಟಿವ್ ಇಲ್ಲೇ ಇರ್ತಕ್ಕಂಥ ಒಂದು ಮಟೀರಿಯಲ್ಸನ್ನು ಬಳಸ್ಕೊಂಡು ಅವ್ರು ಮಾಡ್ತಾರಲ್ಲ, ಆ ಥರದಲ್ಲಿ ಮಕ್ಕಳ ಮನಸ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ತೊಡಸ್ಕೊಳ್ಳೋದು ಇದೆಯಲ್ಲ, ಅದು ರಂಗಭೂಮಿ ಮಾಡಬೇಕಾದ ಕೆಲಸ. ಅದು ಟೀಚರ್ ಮಾಡೋಕ್ಕಾಗೋದಿಲ್ಲ. ಅದರಿಂದಲೇ ಬೆಂಗಳೂರು NST ಬೆಂಗಳೂರು ಚಾಪ್ಟರ್ನಲ್ಲಿ ಥಿಯೇಟರ್ ಎಜುಕೇಷನ್ ಕೋರ್ಸ್ ಆದಾಗ ಗೌರ್ಮೆಂಟ್ ಟೀಚರ್ಸನ್ನ ಅವರು ಇದಕ್ಕೆ ಕಳಿಸ್ಕೊಟ್ಟಿದ್ರು, ಶಿಬಿರಾರ್ಥಿಗಳಾಗಿ ಕಳಿಸ್ಕೊಟ್ಟಿದ್ರು. ಆ ಟೀಚರಿಗೆ ಭಾಳ ದೊಡ್ಡ ಅನುಭವ ಆಯಿತು. ಅವ್ರು ಹೇಳ್ತಿದ್ರು, ನಮ್ಮ ಸ್ಕೂಲಲ್ಲಿ ಇದೆಲ್ಲ ಗೊತ್ತಾಗಲಿಲ್ಲ ಮಾಡಬೇಕು ಅಂತ. ಈಗ ಇದು ಭಾಳ ನಮ್ಮ ಚಿಕ್ಕ ಯಾವಾಗಲೂ ಫೋನ್ ಮಾಡ್ತಿರ್ತಾರೆ ಅವ್ರ ಮಾಗಡಿ ಶಾಲೆ ಮೇಷ್ಟ್ರವರು. ಅವರು ಭಾಳ ಜನ ಆ ರೀತಿಯಲ್ಲೇ, ನವೀನ್ ಕುಮಾರ್ ಅಂತ ಧಾರವಾಡದವರು, ಈ ಥರ ಭಾಳ ಜನ ಇದ್ದಾರೆ. ಅವರಿಗೆ ಹೌದಲ್ಲ, ಈ ರಂಗಭೂಮಿಯನ್ನು ಈ ರೀತಿಯಲ್ಲಿ ಈ ಸಾಧ್ಯತೆಗಳ ಮೂಲಕವಾಗಿ ಮಕ್ಕಳಿಗೆ ಕಲಿಕೆಯನ್ನು ಹಗುರ ಮಾಡೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಈ ಮೇಷ್ಟ್ರು ಬರೆಸಿದ ಉತ್ತರವನ್ನು ಮೇಷ್ಟ್ರು ಕೊಟ್ಟ ಪ್ರಶ್ನೆಗೆ ಉತ್ತರ ಅಲ್ಲಿ ಬರೆಯೋದೇ ಒಂದು ಜ್ಞಾನ ಅಂತ ತಿಳ್ಕೊಂಬಿಟ್ರೆ ಅಲ್ಲ. ಅದು ಮೇಷ್ಟ್ರು ಕೊಟ್ಟ ಉತ್ತರ ಅಲ್ಲ, ಅವರು ಪ್ರಶ್ನೆ ಮೇಷ್ಟ್ರದಾಗಿರಲಿ, ಮಕ್ಕಳು ತಪ್ಪೇ ಬರೀಲಿ, ಆದರೆ ಅವರು ಕ್ರಿಯೇಟಿವ್ ಆಗೋದು ಬಹಳ ಮುಖ್ಯವಾಗುತ್ತೆ. ಅವರು ತಮ್ಮ ಸೃಜನಶೀಲತೆಯಿಂದ ಆ ಉತ್ತರವನ್ನು ಬರೆಯೋದಿದೆಯಲ್ಲ, ಆ ಮನಸ್ಸು ಭಾಳ ದೊಡ್ಡದು. ಅದನ್ನು ಗೌರವಿಸಬೇಕು. ನಾನು ಉತ್ತರವನ್ನು ಬರೆಸಿದ ಉತ್ತರವನ್ನು ಇವರು ಬರೀಲೇ ಇಲ್ಲ ಅಂಥೇಳಿ ಅವ್ರನ್ನ ಫೇಲ್ ಮಾಡೋದಲ್ಲ. ಮತ್ತು ಈ ಪರ್ಟಿಕ್ಯುಲರ್ಲಿ SLC ಇದ್ರವರೆಗೂ ಕೂಡ ಈ ಪಾಸು ಫೇಲು ಅನ್ನೋ ಕಾನ್ಸೆಪ್ಟ್ ಇಟ್ಕೋಬಾರ್ದು. ಮುಕ್ತ ಪರೀಕ್ಷೆ ಮಾಡಬೇಕು. ಮಕ್ಕಳಿಗೆ ಮೊದಲೇ ಕ್ವಶನ್ ಪೇಪರ್ ಕೊಟ್ಟುಬಿಡ್ಬೇಕು. ಕೊಟ್ಟು ಆಮೇಲೆ ಅವರಿಗೆ ನೀವು ಅದಕ್ಕೆ ತಯಾರಾಗಿ ಬನ್ನಿ, ಒಂದು ತರಗತಿಯಲ್ಲಿ ಕೂತ್ಕೊಂಡು ಬರೀರಿ ಅಂತ ಹೇಳಬೇಕು. ನಮ್ಮ ರಂಗ ಶಿಕ್ಷಣ ಕೇಂದ್ರದಲ್ಲಿ ಮುಕ್ತ ಇದೆ. ಶಾರದಮ್ಮ ಅಂತ ಒಬ್ಬರು ಡೈರೆಕ್ಟರ್ ಇದ್ದ ನಮ್ಮ ಪರೀಕ್ಷಾ ಮಂಡಳಿಯಲ್ಲಿ ಬೆಂಗಳೂರಲ್ಲಿ. ಆಗ ಅವ್ರು ಇಲ್ಲಿ ಬಂದಾಗ ನಾನು ಹೇಳಿದೆ, ಅವರಿಗೆ ನಾವು ಮಂದಾಟ ಮಾಡಿಕೊಡ್ತೀವಿ. ಇದು ಒಂದು ವರ್ಷದಲ್ಲಿ ಅವರಿಗೆ ಬಹಳಷ್ಟು ಅವರು ಎಕ್ಸ್ಪೋಸ್ ಆಗಿರ್ತಾರೆ, ಕಲ್ತಿರ್ತಾರೆ, ಇದು ಮಾಡ್ತಾರೆ. ಒಂದು ಈ ಕೋಣೆಯ ಒಳಗೆ ಅವ್ನು ಕೂರಿಸಿ ಬರ್ಸೋದು ಅದಲ್ಲ. ಅವ್ರಿಗೆ 2 ದಿವಸ ಮೊದಲೇ ಪ್ರಶ್ನೆ ಪತ್ರಿಕೆ ಕೊಟ್ಬಿಡಿ, ಅವ್ರು ಲೈಬ್ರರಿ ಹೋಗಲಿ, ಹುಡುಕಿ ಅಧ್ಯಯನ ಮಾಡಿ ಅಂತಂದು ಆಮೇಲೆ ಪರೀಕ್ಷೆಯಲ್ಲಿ ಬರೀಲಿ. ಅವ್ರಿಗೆ ಅಷ್ಟು ಸ್ಪೇಸನ್ನು ಕೊಡಬೇಕು ಅಂತ. ಹೈಸ್ಕೂಲು ಮತ್ತು ಇದರಲ್ಲೂ ಅಷ್ಟೇ ಸರಿ, ಸ್ಕೂಲ್ಗಳಲ್ಲೂ ಮಕ್ಕಳಿಗೆ ಅಷ್ಟು ಸ್ಪೇಸ್ ಕೊಡಬೇಕು. ಅವ್ರು ಓದ್ಕೊಂಡು ಬರಲಿ, ಅದು ಅವರು ವಿದ್ಯಾವಂತರಾಗೋದು. ಸುಮ್ಮನೆ ಯಾವುದೋ ಒಂದು ಪುಸ್ತಕದಲ್ಲಿ ಓದ್ಕೊಂಡು ಬಯರ್ಟ್ ಮಾಡ್ಕೊಂಬಂದು 2 ಗಂಟೆ ಯಾವುದಲ್ಲಿ ಬರೆದು ಬಿಟ್ಟರು, ಮತ್ತು ಅದನ್ನೇ ಅದೇ ಕ್ವಶನ್ ಪೇಪರ್ ಮಧ್ಯ ಮೇಲೆ ಬರೆಯೋಕ್ಕೆ ಹೇಳಿದ್ರೆ ಅಷ್ಟು ಉತ್ತರ ಬರೆಯೋಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಅದು ಅಲ್ಲ, ಜ್ಞಾನ ಅಲ್ಲ ಅದು. ಅವ್ರು 100 ಮಾರ್ಕ್ಸ್ ತಗೊಂಡಿರ್ಬೋದು, ಆ ಜ್ಞಾನವೇ ಒಳಗೆ ಅವ್ರಿಗೆ ಬರೆದು ಹೋದರೆ ಅವ್ರು ಬರೆದೇನು ಪ್ರಯೋಜನ? ಆ ಜ್ಞಾನವನ್ನು ಸೃಷ್ಟಿ ಮಾಡೋಂಥ ಒಂದು ಸೃಜನಶೀಲ ಕಲೆ ಇದೆಯಲ್ಲ, ಅದು ರಂಗಭೂಮಿ. ಆ ರಂಗಭೂಮಿ ಮೂಲಕ ಅವ್ರ ಮಕ್ಕಳನ್ನು ತಲುಪೋಕ್ಕೆ ಸಾಧ್ಯ ಆಗಬೇಕು. ಅದಕ್ಕೆ ರಂಗಕಿಶೋರದಂಥ ಸಂಸ್ಥೆಗಳು ಒಂದು ಎಲ್ಲ ಈಗ ಇರೋ ರಂಗಾಯಣದ ಎಲ್ಲ ಕಡೆಗೂ ಒಂದು ಯೂನಿಟ್ ರಂಗಕಿಶೋರ ಅಂತ ಇರಬೇಕು. ಆ ವಿಭಾಗದಲ್ಲಿ ಆ ಶಾಲೆಗಳ ಜೊತೆಗೆ ಅದು ಕೆಲಸ ಮಾಡಬೇಕು ಅಂತ ಮಾಡಿದರೆ ಭಾಳ ದೊಡ್ಡ ಬದಲಾವಣೆ ಆಗಕ್ಕೆ ಸಾಧ್ಯ ಇದೆ. ಮಕ್ಕಳಿಗೆ ಒಂದು ರೀತಿಯಲ್ಲಿ ಈ ಶಾಲೆಯ ಬಂಧನದಿಂದ ಬಿಡುಗಡೆ ಆಗ್ತದೆ ಅಂತ. ಕ್ರಿಯೇಟಿವಿಟಿ ಅಂತಿದೆಯಲ್ಲ, ಇದು ಯಾರು ಹೇಳ್ಕೊಡೋಕೆ ಬರೋದಿಲ್ಲ, ಹೇಳ್ಕೊಡೋದಲ್ಲ. ಸೃಜನಶೀಲತೆಯನ್ನು ಯಾರು ಕಲಿಸ್ತಾರೆ ಅಂತ ಸುಳ್ಳದು ಅಲ್ಲ. ಕ್ರಿಯೇಟಿವಿಟಿಗೆ ಬೇಕಾದಂಥ ಅಟ್ಮಾಸ್ಫಿಯರ್ ಇದೆಯಲ್ಲ, ಅದನ್ನು ಕ್ರಿಯೇಟ್ ಮಾಡಬೇಕಾದ ಭಾಳ ಮುಖ್ಯವಾದ್ದು. ಸೃಜನಶೀಲತೆಗೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡೋದು. ಯಾಕೆಂತಂದರೆ ಈ ಮಹಾತ್ಮ ಮಾಡ್ತಿರೋ ಹೊತ್ತಿಗೆ ಚನ್ನಕೇಶವ ಮಹಾತ್ಮದಲ್ಲಿ ಗಾಂಧಿ ಮಾಡ್ತಿದ್ದ, ನೀವು ಡೈರೆಕ್ಟ್ರು? ಹೌದು. ಒಂದು ಸಂದರ್ಭ ಏನಂತಂದರೆ ಗಾಂಧಿ ಬಂದು ಚರಕ ಇಟ್ಕೊಂಡು ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡ್ತಿದ್ದಾಗ ಅವ್ರು 3 ಜನ ಬಂದು ಗುಂಡು ಹೊಡಿತಾರೆ, ಸತ್ತೋಗ್ತಾರೆ ಅಂತ ಬರ್ತದೆ. ಅದು ಟೆಕ್ಸ್ಟಲ್ಲಿ ಇರೋದು ಅಷ್ಟದು. ಅದು ಭಾಳ ವಾಚ್ಯ, ಅದು ಭಾಳ ಆಬ್ವಿಯಸ್. ಅದನ್ನು ಹೆಂಗೆ ಮಾಡಬೇಕಾಯ್ತು, ಏನು ಮಾಡೋಣ ಅಂತ ಒಂದು ರಾತ್ರಿ ಸುಮಾರು 10-12 ಗಂಟೆ ಅವರಿಗೆ ರಿಹರ್ಸಲ್ ನಡೀತಾಯಿತ್ತು. ನಮ್ಮದು ಟೈಮು ಅಂತ 12 ಗಂಟೆವರೆಗೂ
ಒಂದು ಯಾವುದೋ ಮೂಡಲ್ಲಿ ಕೆಲಸ ಮಾಡ್ತಾಯಿದ್ರೆ ಯಾರೂ ಕೂಡ ಅದಕ್ಕೆ ಟೈಮ್ ಆಯ್ತು ಅಂತ ಯೋಚನೆ ಮಾಡ್ತಿರಲಿಲ್ಲ. ಈ ಮುಗೀತು ಸಮಯ ಪ್ಯಾಕ್ ಮಾಡಿ. ಇಲ್ಲ 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 ಅದು ಯಾರೂ ಹೇಳ್ತಿರಲಿಲ್ಲ, ಎಲ್ಲರೂ ಒಟ್ಟಾಗಿ ಇದು ಮಾಡ್ತಿದ್ರು. ಅವತ್ತು ಒಂದು ಅದೇ ದೃಶ್ಯ ನಡೀತು. ದೃಶ್ಯ ನೀಡೋದಾದಮೇಲೆ ಅವ್ನು ಚನ್ನಕೇಶವ ಹೋಗಬೇಕಾದ್ರೆ ಚರಕ ತಗೊಂಡೋದ, ದೊಣ್ಣೆ ತಗೊಂಡು ಹೋಗಲೇ ಇಲ್ಲ. ಆಮೇಲೆ ಹನುಮಕ್ಕ ಮತ್ತು ಬೇರೆ ಇವರೆಲ್ಲರೂ ಗಾಂಧಿಯನ್ನು ಲಾಟಿನ ತಗೊಂಡು ಗಾಂಧಿಯನ್ನು ಹುಡುಕ್ತಾ ಬರ್ತಾರೆ, ಬಾಪು ಬಾಪು ಅಂತ. ಅವಳು ಹನುಮಕ್ಕ ಆ ದೊಣ್ಣೆ ಕಾಣಲಿಲ್ಲ, ಕಾಲಿಗೆ ಹೊಡೆದು ಟಟ್ಟಂದು ಕೆಳಗೆ ಬಂದು ಬಿತ್ತು. ಅವಾಗ ಅನ್ನಿಸ್ತು, ಅದು ಇದಕ್ಕಿಂತ ಅದ್ಭುತವಾದದ್ದು ಇದು ಇನ್ನೇನಿದೆ, ಇದಲ್ವೇ ಗಾಂಧಿ ಇಲ್ಲ ಅನ್ನೋದನ್ನು ಹೇಳೋದಕ್ಕೆ ಇದಕ್ಕಿಂತ ಅದ್ಭುತವಾದ ಇನ್ನೇನು ಬೇಕು? ಎಲ್ಲರಿಗೂ ಒಂದು ಎಕ್ಸೈಟ್ ಆಗಿಬಿಟ್ರು ಎಲ್ಲರೂ. ಅಂದರೆ ಒಂದು ನಿರ್ದೇಶಕನ ಕೆಲಸದಲ್ಲಿ ಬರೀ ನಿರ್ದೇಶಕ ಮಾತ್ರ ಅಲ್ಲ, ಕಲಾವಿದರು ಅಷ್ಟೇ ಮುಖ್ಯವಾಗಿರ್ತಾರೆ, ನಿರ್ದೇಶಕರು ಹೆಚ್ಚಾಗಿರ್ತಾರೆ. ಅದು ಭಾಳ ದೊಡ್ಡ ಇದು. ಅವತ್ತೆಲ್ಲರಿಗೂ ವಿಸ್ಮಯ ಆಗ್ಬಿಡ್ತು. ಅದನ್ನು ಇಟ್ಕೊಂಡಾಯ್ತು ಕೊನೆಗೆ. ಏನೋ ನಟರು ಮಾಡೋ ತಪ್ಪು ಕೂಡ ಒಮ್ಮೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತದೆ ಒಂದು ಸೃಜನಶೀಲತೆಗೆ ಅನ್ನೋದಕ್ಕೆ ನಾನು ಹೇಳ್ತಿರೋದು. ಇದು ಮಹೇಶ್ ಎಲ್ ಕುಂಚಾರ ಅವ್ರದ್ದು ಚಿರಬಂದಿ ಬಾಡೆ ಮತ್ತು ಅಚ್ಯುತ ಇವರೆಲ್ಲ ಮಾಡ್ತಾಯಿದ್ರು. ಪಾಪ ಅಚ್ಯುತನ ನಾನು ಗೋಳೊಯ್ದಿದ್ದು ಅಂತಂದರೆ ಕಣ್ಣ ನೀರು ಬತ್ತರಿಸ್ಬಿಟ್ಟಿದೆ. ಅವಾಗ ರಿಹರ್ಸಲಲ್ಲೇ ನನಗೆ ಬೇಕಾದ ಅವ್ರು ಕೊಡ್ತಾ ಇರಲಿಲ್ಲ. ಅಯ್ಯೋ ಅವತ್ತು ಗ್ರ್ಯಾಂಡ್ ರಿಹರ್ಸಲ್, ಅವತ್ತು ಇಡೀ ದಿವಸ ಊಟನೂ ಅಲ್ಲಿಯೇ ತರಿಸಿದ್ದು. ಸೆಟ್ ಮೇಲೆ ಊಟ ಮಾಡಿದ್ವಿ, ನೀವು ರಿಹರ್ಸಲ್ ಮಾಡ್ತಾ ಊಟ ಮಾಡ್ತಾನೆ ರಿಹರ್ಸಲ್ ಮಾಡಿ ಅಂತ ಹಿಡಿದು ಹಾಕಿ. ಅವತ್ತು ಮಧ್ಯಾಹ್ನ ತರ್ಸೋಕೆ ಹೇಳಿದ್ದೆ, ಲಂಚನ್ನು ಅಲ್ಲಿಗೆ ತರಿಸ್ಬಿಡಿ ಸ್ಟೇಜ್ಗೆ. ಅಲ್ಲಿ ಅವರು ಏನು ಇದು ಮಾಡ್ತಾ ಕುಟುಂಬದ ವ್ಯವಹಾರಗಳ ಜೊತೆಗೆ ನೀವು ಅಲ್ಲೇ ಊಟ ಮಾಡ್ತಾನೆ ಹೀಗೆ ಹೇಳಿ ಅಂತ. ಅದು ಅವರಿಗೆ ಬಹಳ ದೊಡ್ಡ ಪ್ರಯೋಜನ ಆಯಿತು. ಅಂದರೆ ನಟರಿಗೆ ಸಹಜವಾಗಿರಲಿಕ್ಕೆ ಅವು ಮಾತಾಡ್ತಾ ಹೆಂಗಸರು 2 ಜನ ಕೂತ್ಕೊಂಡು ಮಾತಾಡ್ತಾ ಊಟ ಮಾಡ್ತಾ ಮಾಡೋದಿಲ್ಲ, ಅದು ಮಾಡೋದಕ್ಕೆ ಎಷ್ಟು ಸಹಜವಾಗಿದಾಯಿತು ಅಂತ ಅನುಭವ ಆಯಿತು ಅಂತಂದರೆ, ಹೌದಲ್ಲ ಹೀಗೂ ಮಾಡೋಕ್ಕೆ ಬರ್ತದೆ ಅಂತ. ಒಂದು ಸಂದರ್ಭದಲ್ಲಿ ಅದನ್ನು ಇಡೀ ಸೆಟ್ಟನ್ನು ಡಿಸ್ಮೆಂಟ್ಲ್ ಮಾಡಿ ಮತ್ತು ನೀವು ಅದನ್ನು ನೆನಪಿಟ್ಕೊಂಡು ಅಷ್ಟು ಕಟ್ಟಬೇಕು, ರಿಹರ್ಸಲ್ ನಿಲ್ಲಿಸಬಾರ್ದು ಅಂತ. ರಿಹರ್ಸಲ್ಲು ನೀವು ಮಾಡ್ತಾನೆ ಇರಬೇಕು, ಅದ್ರ ಜೊತೆಗೆ ನೀವು ಸೆಟ್ ಕನ್ಸ್ಟ್ರಕ್ಟರ್ ಮಾಡ್ತಾನೆ ಇರಬೇಕು. ಯಾವುದು ಎಲ್ಲಿದೆ ಬೇರೆ ಮಾತಾಡಬಾರ್ದು. ಅಂದರೆ ನಿಮ್ಮ ಮನಸ್ಸು 2 ಕಡೆಗೆ ಸಂಚಾರ ಮಾಡ್ತಾ ಇರಬೇಕು ಒಳಗಡೆಗೆ. ಒಂದು ಅದನ್ನ ಕನ್ಸ್ಟ್ರಕ್ಷನಲ್ಲಿ, ಒಂದು ಇದರ ಕನ್ಸ್ಟ್ರಕ್ಷನಲ್ಲಿ, 2 ಲೆವೆಲಲ್ಲಿ ಕೆಲಸ ಮಾಡ್ತಾ ಒಂದು ಇದು ಮಾಡಿತ್ತು. ಆ ಥರದ್ದೆಲ್ಲ ಇದೆಯಲ್ಲ, ಅದು ಎಲ್ಲ ನಾಟಕದಲ್ಲೂ ಮಾಡೋಕ್ಕಾಗ್ತದೆ ಅಂತಲ್ಲ. ಕೆಲವೊಂದು ನಾಟಕಗಳು ಅಂದಾಗಿ ಅದು ಫೇಮಸ್ ಆಯಿತು. ಯಾವುದು ಬಾಡಚಿರೆ ಬಂದು ಮಹೇಶ್ ಎಲ್ ಕುಂಚಾರ್ ಬಂದಿದ್ರು, ಅವ್ರಿಗೆ ಭಾಳ ಖುಷಿ ಆಯಿತು. ಇದು ಭಾಳ ಒಳ್ಳೆ ಇದಾಯಿತು ಅಂತ ಬಂದು ಅದು ಊಟಕ್ಕೆ ಬಂದಿದ್ದರು ನೋಡಿ, ಅವ್ರಿಗೆ ಭಾಳ ಖುಷಿ ಆಯಿತು ಹೇಳಿದರು. ಆಮೇಲೆ ಪತ್ರದಲ್ಲೂ ಬರೆದಿದ್ರು. ಶಾಂತ ಗೋಕುಲ ಬಂದಿದ್ದರು, ಅವರು ಒಂದು ರಿವ್ಯೂ ಬರೆದಿದ್ದರು, ಅದನ್ನು ಕಳಿಸಿದರು. ಭಾಳ ಇಷ್ಟ ಆಯಿತು ಅವರಿಗೆ ಅಂತ. ಈ ರಿಯಲಿಸ್ಟಿಕ್ಕು ಇತ್ತೀಚೆಗೆ ಏನಾಯಿತು, ನನಗೂ ದುರ್ಬುದ್ಧಿ ಬಂತು. ಮೊದಲು ರಿಯಲಿಸ್ಟಿಕ್ಕು ಭಾಳ ನಿಮ್ಮ ಅಚ್ಚುಮೆಚ್ಚಿನ ಪ್ರಕಾರ ನನಗೆ ಇಷ್ಟವಾದಂಥ ಇದಾಗಿತ್ತು, ಮಾಡ್ತಿದ್ದೆ, ಜನಕ್ಕೂ ಇಷ್ಟ ಆಗಿತ್ತು. ಆಮೇಲೆ ನಾನು ಉತ್ತರ ಭಾರತದಲ್ಲಿ ಏನಾಯಿತು, ಸಂಸ್ಕೃತ ನಾಟಕ ಮಾಡೋ ಹೊತ್ತಿಗೆ ಯಾರಾದ್ರು ಬೇಕು ಅಂತಂದರೆ, ಮೊದಲು ಕಾರಂತರಿದ್ದರು, ಪಣಿಕರಿದ್ದರು, ಆಮೇಲೆ ಬೇರೆ ಬೇರೆ ಇವರೆಲ್ಲ ಇದ್ದರು. ಈಗ ಕಾರಂತರು ಇಲ್ಲ, ಪಣಿಕರು ಇಲ್ಲ. ಸಂಸ್ಕೃತ ನಾಟಕ ಮಾಡ್ಸೋಕ್ಕೆ ನಮ್ಮನ್ನು ಕರೆಯೋಕ್ಕೆ ಶುರು ಮಾಡಿದರು. ಸಂಸ್ಕೃತ ನಾಟಕ ಮಾಡಿದ್ರೆ ಅವರೇ ಸರಿ, ಅವ್ರು ಬರಲಿ ಅಂತ. ಹೌದಲ್ಲ, ಸಂಸ್ಕೃತ ನಾಟಕವನ್ನೇ ನಾವು ಅಧ್ಯಯನ ಮಾಡಿ ಅಷ್ಟು ತಯಾರು ಮಾಡಿ ಇಟ್ಕೊಂಡ್ರೆ ಅದನ್ನೇ ಒಂದು ಕರಿಯರ್ ಮಾಡ್ಕೋಬೋದಲ್ಲ, ಸಾಕಲ್ಲ ಅಂತ ಅನ್ನಿಸ್ತು. ಅದನ್ನ ಮಾಡೋಕ್ಕೆ ಹೋಗಿ ರಿಯಲಿಸ್ಟಿಕ್ಗೆ ನಾನು ಕೈ ಬಿಟ್ಟುಬಿಟ್ಟೆ. ಇತ್ತೀಚಿನ ವರ್ಷಗಳಲ್ಲಿ ಮಾಡಲೇ ಇಲ್ಲ ರಿಯಲಿಸ್ಟಿಕ್ ನಾಟಕವನ್ನು. ನನಗೆ ಈಗ ಎಲ್ಲರೂ ಮಾಡಬೇಕು. ಯಾವುದು ನಾನು ಇದು ಇತ್ತೀಚೆಗೆ ಧಾರವಾಡ ರಂಗಾಯಣದಲ್ಲಿ ಅದು ಆ್ಯಂಟನಿ ಚೆಕೌದ್ ಇದು ಮಾಡಿದ್ನಲ್ಲ, ಚೆಕ್ಔಟ್ ಶಾಂಪೇನ್. ಕಷ್ಟಪಟ್ಟು ಮೈ ದುಡಿದು ಸಂಜೆ ದಣಿವಾಗಿ ಆಯಾಸದಿಂದ ಮನೆಗೆ ಬಂದು ಹಾಸಿಗೆಗೆ ತಲೆ ಕೊಟ್ಟು ಕೂಡಲೇ ನಿದ್ದೆ ಬರೋ ಹಾಗಾಗಬೇಕು. ಅದು ಒಂದು ರೀತಿಯಲ್ಲಿ ಒಂದು ವಿಶ್ವವಿದ್ಯಾನಿಲಯದಲ್ಲಿ ನೀವು PhD ಮಾಡಿದಷ್ಟು ನಟರ ಜೊತೆಗೆ ಚೆಕೌನ ಎಲ್ಲ ಕಥೆಗಳನ್ನು ಅಧ್ಯಯನ ಮಾಡೋದು, ಓದೋದು, ಆಮೇಲೆ ಅವರ ಬರವಣಿಗೆಗಳ ಪತ್ರಗಳನ್ನು ತೆಗೆದು ಅದನ್ನ ಓದೋದು, ಆಮೇಲೆ ಬೇರೆ ಬೇರೆ ನಾಟಕಗಳಲ್ಲಿ ಅವ್ರು ಏನು ಬರೆದಿದ್ದಾರೆ ಅಂತ ಓದೋದು, ಅಧ್ಯಯನ ಮಾಡ್ತಾ ಇಡೀ ಚೆಕ್ಔಟ್ ಶಾಂಪೇನ್ ನಾಟಕ ಕಟ್ಟಿತ್ತು. ಅದು ನಟರಿಗೂ ಮತ್ತು ನಮಗೂ ಒಂದು ರೀತಿ ಭಾಳ ಥ್ರಿಲ್ ಆದಂಥ ಒಂದು ಅನುಭವ. ನನಗೂ ಅಷ್ಟೇ. ಪ್ರಸನ್ನ ಇದ್ದ ನಮ್ಮ ಜೊತೆಗೆ. ಪ್ರಸನ್ನ ನನ್ನ ಬದುಕಿನ ಭಾಳಷ್ಟು ನಾಟಕಗಳಲ್ಲಿ ಪ್ರಸನ್ನ ನನ್ನ ಜೊತೆಗೆ ಇದು ಕೆಲಸ ಮಾಡಿದ್ದು, ಸಹಾಯ ಮಾಡಿದ್ದು.
ಹಾಗೆ ಆ ನಾಟಕ ಭಾಳ ವಿಸ್ಮಯ ಕೊಟ್ಟುಬಿಡ್ತು. ನಾಟಕವೂ ಚೆನ್ನಾಗಾಯಿತು. ಯಾಕೆ ಎಲ್ಲಿಂದ ಶುರುವಾಗಿ ಎಲ್ಲಿ ಹೋಗಿ ನಾಟಕ ನಿಂತಿತ್ತು. ಅವ್ರ ಕೊನೆಯ ದಿನಗಳಿದೆಯಲ್ಲ, ಅವರು ಆಸ್ಪತ್ರೆಯಲ್ಲಿ ಇರ್ತಾರೆ, ಅವರ ಹೆಂಡತಿ ಇರ್ತಾಳೆ, ಡಾಕ್ಟ್ರಿಗೆ ಬರ್ತಾರೆ, ಡಾಕ್ಟ್ರು ಬಂದು ನೋಡ್ತಾರೆ, ಇದು ಮಾಡ್ತಾರೆ. ಅವರು ವೈನ್ ತರಿಸ್ತಾರೆ, ವೈನು 3 ಗ್ಲಾಸಿಗೆ ಹಾಕ್ತಾರೆ. 3 ಗ್ಲಾಸಿಗೆ ಹಾಕಿ ಚಕಾವ್ 1 ಗ್ಲಾಸ್ ಕೊಡ್ತಾರೆ. ಅವನ ಹೆಂಡತಿ 1 ಗ್ಲಾಸು, ಇವರು 1 ಗ್ಲಾಸ್ ಹಿಡ್ಕೊಂಡು ಚೇರ್ಸ್ ಹೇಳ್ತಾರೆ. 3 ಜನ ವೈನ್ ಕುಡಿತಾರೆ. ವೈನ್ ಕುಡಿದು ಅವನು ಚಕಾವ್ ಕುಡಿದು ಆದಮೇಲೆ ಆ ಗ್ಲಾಸನ್ನು ಇಡೋ ಹೊತ್ತಿಗೆ ಪ್ರಾಣ ಹೋಗ್ತದೆ. ಇದಂತಂದರೆ ಅದು ನಟರು ಕಟ್ಟಿದ್ದು. ಅಂದರೆ ಕತೆಗಳನ್ನು ಓದ್ತಾ ಇಂಪ್ರೂವೈಸ್ ಮಾಡ್ತಾ ಅದು ಹೆಂಗೆ ಕಟ್ಟಬೇಕು, ಹೆಂಗೆ ಇದು ಮಾಡಬೇಕು ಅಂತ. ಅಂದರೆ ಮೊನ್ನೆ GS ಭಟ್ರು ಏನು ಹೇಳ್ತಿದ್ರು, ನಿರ್ದೇಶಕರ ಸಾರ್ವಭೌಮತ್ವ ಅಂತೇನು ಹೇಳ್ತಿದ್ರು. ನಿರ್ದೇಶಕ ಸಾರ್ವಭೌಮತ್ವವಾದರೆ ಏನೂ ನಡೆಯೋದಿಲ್ಲ, ನಿರ್ದೇಶಕ ಏನೂ ಅಲ್ಲ. ಆದರೆ ದಾಂಪತ್ಯ, ನಟರು ಮತ್ತು ನಿರ್ದೇಶಕರ ಮಧ್ಯದಲ್ಲಿ ಒಂದು ಒಳ್ಳೆಯ ದಾಂಪತ್ಯ ಇದ್ದರೆ ಒಳ್ಳೆಯ ಒಂದು ಕೂಸು ಹುಡ್ತದೆ, ಆಗ ಸಾಧ್ಯ ಇದೆ, ಒಂದು ಒಳ್ಳೆಯ ನಾಟಕ ಆಗ್ತದೆ. ಆಮೇಲೆ ಚೆಕ್ಔಟ್ ಶಾಂಪಿಯನ್ ಆದರೆ ಹೆಚ್ಚು ಶೋ ಆಗಲೇ ಇಲ್ಲ ದುರದೃಷ್ಟವಶಾತ್. ಅಷ್ಟೊತ್ತಿ ಸರ್ಕಾರದ ಪಲ್ಲಟ, ಆಮೇಲೆ ಡೈರೆಕ್ಟರ್ ಪಲ್ಲಟ, ಆಮೇಲೆ ಅದು ಹೋಯಿತು ಹಿಂಗೆ ಅಂತ. ನನ್ನನ್ನು ಧನ್ಯಳನ್ನಾಗಿಸಿದೆ. ಹೋಗು, ಮುಗ್ಧ ಸಂಗಯ್ಯನಿಗೆ ಅವನು ಬಯಸುವ ಸುಖಗಳ ನೀಡಿ ಸಂತೋಷಪಡಿಸು. ಒಂದು ಒಳ್ಳೆ ನಾಟಕ ಆದಾಗ ಅದು ಭಾಳಷ್ಟು ವರ್ಷ ಇರಬೇಕು. ಅದು ರಂಗಾಯಣ ಅದಕ್ಕಾಗಿ ಮಾಡಿರೋದು. ಆದರೆ ರಂಗಾಯಣವೇ ಸ್ಥಿರ ಅಲ್ಲ, ಈಗ ಕಲಾವಿದರೇ ಇರೋದಿಲ್ಲ. 25 ರಾಜಕೀಯ ಅದಕ್ಕೆ. ಇದು ಗರುಡರು, ಅಲ್ಲಿ ಪ್ರಕಾಶ್ ಗರುಡರು ಚೆನ್ನಾಗಿ ಇನ್ನು ಕಟ್ಟಿದ್ರು, ಯಾವುದು ಧಾರವಾಡ ರಂಗಾಯಣವನ್ನು. ಆ ಸಂದರ್ಭದಲ್ಲಿ ಅದು ಮಾಡಿದ್ದು. ಮತ್ತು ನಟರು ಇವತ್ತವರೆಗೂ ಅದನ್ನು ಆ ಒಂದು ಥ್ರಿಲ್ ಇದೆಯಲ್ಲ ಇವತ್ತಿಗೂ ಅನುಭವಿಸ್ತಾರೆ. ಮಾತಾಡಬೇಕಾದ್ರೆ ಹೇಳ್ತಾರೆ ಅದು ಭಾಳ ದೊಡ್ಡ ಇದು ಪ್ರಯತ್ನ ಅಂತ. ಸಿದ್ಲಿಂಗ್ ಪಟ್ಟಣಶೆಟ್ಟರು ಬರ್ತಿದ್ರು, ಹೇಮಾ ಪಟ್ಟಣಶೆಟ್ಟಿ ಅವರು ಬರ್ತಿದ್ರು, ಕೂತ್ಕೊತಿದ್ರು. ಈಗ ಅದನ್ನೇ ಇಟ್ಕೊಂಡು ಕೊನೆಗೆ ಅದನ್ನ ಹೇಮಾ ಪಟ್ಟಣಶೆಟ್ಟಿಯವರು ನಾಟಕವನ್ನು ತಯಾರು ಮಾಡಿ ಪಬ್ಲಿಷ್ ಮಾಡಿದರು, ಚೆಕ್ಔಟ್ ಶಾಂಪೈನ್ ಅಂತ. ಎಷ್ಟು ಜನ ಇನ್ವಾಲ್ವ್ ಆಗಿರ್ತಾರೆ ಒಂದು ಒಳ್ಳೆಯ ಪ್ರಯತ್ನದಲ್ಲಿ, ಭಾಳ ಮುಖ್ಯವಾದ್ದು. ಮತ್ತು ಸೌಹೃದಯತೆ, ಪರಸ್ಪರ ಗೌರವ ಭಾಳ ಮುಖ್ಯವಾದ್ದು. ಅದನ್ನ ಎಲ್ಲಿ ಕಳ್ಕೊಳ್ತೇವೋ ಒಳ್ಳೆ ಪ್ರಯತ್ನ ಆಗೋದಿಲ್ಲ. ಇವನು ಬೇರೆಯ ವಿಟರಂತಿಲ್ಲ, ಆದರೂ ನನ್ನ ಒಳಗನ್ನ ಕೆಳಕುತ್ತಿದ್ದಾನೆ. ಇವನನ್ನ ಕಳಿಸಿದವನು ಯಾರನ್ನು ಬಲ್ಲೆ ನಾನು. ನಟನೆಯನ್ನು ಯಾರೂ ಕಲಿಸೋಕ್ಕಾಗೋದಿಲ್ಲ. ಎಷ್ಟೋ ನಟನೆ ಶಾಲೆಗಳಿದ್ದಾವೆ, ಕಲಿಸೋಕ್ಕಾಗೋದಿಲ್ಲ. ನಟನೆ ಮಾಡೋಕ್ಕೆ ಬೇಕಾದ ಸಂವೇದನೆಯನ್ನು ಸೃಷ್ಟಿ ಮಾಡಬೇಕು. ಒಬ್ಬ ನಟನಿಗೆ ಪೇಂಟಿಂಗ್ ಅಪ್ರಿಸಿಯೇಷನ್ ಬೇಕು. ಒಂದು ಸ್ಪೇಸು, ಕಲರು, ಟೆಕ್ಸ್ಚರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಸಾಧ್ಯ ಆಗಬೇಕು. ಆ ಮೂಲಕವಾಗಿ ಒಂದು ಪಾತ್ರವನ್ನು ಅವನು ಗ್ರಹಿಸೋಕ್ಕೆ ಸಾಧ್ಯ ಆಗ್ತದೆ. ಅವ್ರ ಗ್ರಹಿಕೆಯೇ ಸಣ್ಣ ಆಗಿಬಿಟ್ರೆ, ಗ್ರಹಿಕೆಯೇ ಕಮ್ಮಿ ಆಗಿಬಿಟ್ರೆ ಪಾತ್ರದ ಗ್ರಹಿಕೆ ಮಾಡೋಕ್ಕಾಗೋದಿಲ್ಲ. ಹಾಗೆ ಲಯ, ಅದರಿಂದಲೇ ಆ್ಯಕ್ಟಿಂಗ್ ಕೋರ್ಸಿಗೆ ಒಂದು ರೀತಿಯಲ್ಲಿ ಈ ಆರ್ಟ್ ಅಪ್ರಿಸಿಯೇಷನ್ ಇದೆಯಲ್ಲ, ಇದು ಬಹಳ ಮುಖ್ಯ ಆಗ್ತದೆ. ಒಬ್ಬ ನಟನೆಗೆ ಅದು ಬೇಕು. ಪಾತ್ರವನ್ನು, ನಾಟಕವನ್ನು ಗ್ರಹಿಸಲಿಕ್ಕೆ ಅದು ಬೇಕಾಗ್ತದೆ. ಮತ್ತು ಅವನಿಗೆ ಅವನ ಸಂವೇದನೆ ಎಲ್ಲಿಯವರೆಗೆ ಬೆಳೆಯೋದಿಲ್ವೋ ಅಲ್ಲಿಯವರೆಗೆ ಒಳ್ಳೆ ಪಾತ್ರವನ್ನು ಮಾಡೋಕ್ಕಾಗೋದಿಲ್ಲ, ಒಳ್ಳೆಯದನ್ನು ಗ್ರಹಿಸೋಕ್ಕಾಗೋದಿಲ್ಲ. ಅವನ ಪರ್ಸೆಪ್ಷನ್, ಗ್ರಹಿಕೆ ಎಷ್ಟು ಹರಿತವಾಗಿರ್ತದೆಯೋ ಅಷ್ಟು ಹರಿತವಾಗಿ ಅವನು ಅಭಿವ್ಯಕ್ತಿಸಬಲ್ಲ. ಈಗ ನಾವೆಲ್ಲೂ ಇಷ್ಟು ದೊಡ್ಡ ಇರ್ತದೆ, ಭಾಳ ವಿಶಾಲವಾಗಿ ವಿವರವಾಗಿ ಅದರ ಕ್ಯಾನ್ವಾಸೇ ಬೇರೆ. ಅದರ ಡೀಟೇಲ್ಸ್ ಏನಿದೆ, ಒಬ್ಬ ನಾಟಕದ ಪಾತ್ರವನ್ನು ಕಟ್ಕೊಳ್ಳಿಕ್ಕೆ ಬೇಕಾದ ಸಂವೇದನೆ ಒಂದು ಕಾದಂಬರಿ ಕೊಡ್ತದೆ. ಅದು ಕವಿತೆ ಬಹಳ ಪ್ರಿಸೈಸ್ ಲ್ಯಾಂಗ್ವೇಜ್, ಕರಾರುವಕ್ಕಾದ ಕೆಲವೇ ಪದಗಳಲ್ಲಿ ಹೇಳಬಹುದಾದಂಥ ಒಂದು ಅನುಭವವನ್ನು ಕೊಡ್ತದೆ. ಆ ಪದಗಳಿಗೂ ಮೀರಿ ಅದು ಕವಿತೆ ಬೆಳೆದು ಬಿಡ್ತದೆ, ಒಂದು ಅನುಭವವನ್ನು ಕೊಡ್ತದೆ. ಈ ಎರಡು ಸಂವೇದನೆಗಳು ಒಬ್ಬ ನಟನೆಗೆ ಬೇಕಾಗ್ತದೆ. ಈಗ ಕವಿತೆಯನ್ನು ಬಿಟ್ಟರೆ ಅದು ನೆಕ್ಸ್ಟ್ ಬರೋದೇ ಥಿಯೇಟ್ರು, ನಾಟಕದ ಡೈಲಾಗ್ಸ್ಗಳು. ಭಾಳ ಸಣ್ಣ ಮಾತುಗಳಲ್ಲಿ ಅವರು ಅಭಿವ್ಯಕ್ತಿ ಮಾಡಬೇಕಾಗ್ತದೆ. ಕಾದಂಬರಿಯ ಒಂದು ವಿವರವಾದ ಒಂದು ಪಾತ್ರ ಕಟ್ಟುವಿಕೆ ಮತ್ತು ಕವಿತೆಯ ಅಭಿವ್ಯಕ್ತಿಯ ಒಂದು ಹರಿತವಾದ ಸಂವಹನೆ, ಇವೆರಡೂ ಕೂಡ ಒಬ್ಬ ನಟನೆಗೆ ಬೇಕಾಗ್ತದೆ. ಅದರಿಂದಲೇ ಅವನ ಸಂವೇದನೆ ಬೆಳೆಯೋಕ್ಕೆ ಸಾಧ್ಯ ಆಗೋದು. ಆ ಸಂವೇದನೆ ಇಲ್ಲೇ ಹೋದರೆ ನಟರು ಜಬ್ಬಾಗ್ಬಿಡ್ತಾರೆ. ಅದೇ ಡೈಲಾಗ್ ಹೇಳೋದಷ್ಟೇ ಆಗ್ಬಿಡ್ತದೆ. ಡೈಲಾಗ್ ಹೇಳೋದು ಅಲ್ವೇ ಅಲ್ಲ, ನಾಟಕ ಅಲ್ಲ. ಮಾತಿನ ಮರೆಯಲ್ಲಿ ಇರೋದನ್ನು ಯಾರು ಸೃಷ್ಟಿ ಮಾಡ್ತಾರೋ ಅದು ನಟರ ಹೊಣೆಗಾರಿಕೆ. ಮಾತಂತೂ ಬರೆದಿಟ್ಟು ಬಿಟ್ಟಿದ್ದಾರೆ ನಾಟಕರು, ಅದೆಲ್ಲಿಗೂ ಹೋಗೋದಿಲ್ಲ. ಆ ಬರಿದೇ ಹೋದ್ದನ್ನು ರಂಗದ ಮೇಲೆ ಸೃಷ್ಟಿ ಮಾಡಬೇಕಲ್ಲ, ಅದು ನಟರ ಕೆಲಸ.
ನಟರು ಮಾಡಬೇಕಾದ್ದು. ನಟರನ್ನ ನೀವು ಒತ್ತಾಯಿಸಿದ್ರೂ ಮಾಡೋಕ್ಕಾಗೋದಿಲ್ಲ, ಒತ್ತಾಯ ಮಾಡಬಾರ್ದು ಅವ್ರ ಮೇಲೆ, ಪ್ರೆಷರ್ ಹಾಕೋಕ್ಕಾಗಲ್ಲ, ಹಾಕಬಾರ್ದು. ಅವರು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಆವರಣವನ್ನು ಸೃಷ್ಟಿ ಮಾಡಬೇಕು. ಈ ಫೈನ್ ಆರ್ಟ್ಸ್ ಇದೆಯಲ್ಲ, ಫೈನ್ ಆರ್ಟ್ಸನ್ನು ಅದರ ಗ್ರಹಿಕೆ ಅವರ ಅಭಿವ್ಯಕ್ತಿಯನ್ನು ಹರಿತಗೊಳಿಸ್ತದೆ. ಅದು ನಾಟಕದ್ದಾಗ್ಬೋದು ಅಥವಾ ಪಾತ್ರದ್ದಾಗ್ಬೋದು, ಅದರ ವಿವರಗಳಿದೆಯಲ್ಲ ಅದು ಬಹಳ ಮುಖ್ಯವಾದ್ದು. ಒಂದು ದೇಹ ಮತ್ತು ಅವರ ಧ್ವನಿ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಾದ ಅದು ಎಲ್ಲರನ್ನೂ ದುಡಿಸ್ಕೊಳ್ಳಿಕ್ಕೆ ಬೇಕಾದ ಒಂದು ಸಂವೇದನೆ ಇದೆಯಲ್ಲ, ಅದು ಇಲ್ಲದೆ ಇದ್ದರೆ ಏನೂ ಉಪಯೋಗ ಇಲ್ಲ. ಬಹಳ ಮುಖ್ಯವಾದ್ದು ರಂಗ ಶಿಕ್ಷಣಕ್ಕೂ ಮತ್ತು ಒಂದು ಸಮಾಜಕ್ಕೂ ಇರುವ ಸಂಬಂಧ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ರಂಗ ಶಿಕ್ಷಣದ ಜೊತೆಗೆ ಅದು ಆಗಬೇಕು. ಆಗೋದು ಹೇಗೆ ಅಂತಂದರೆ, ಬೇರೆ ಬೇರೆ ಸಮುದಾಯದ ಜೊತೆ ನೀವು ರಂಗ ಶಿಬಿರವನ್ನು ಮಾಡ್ತಾ, ಅವ್ರ ಜೊತೆಗೆ ಅನುಸಂಧಾನ ಮಾಡ್ತಾ, ಈಗ ಅದೇ ಸಿದ್ಧಿಗಳ ಜೊತೆ ಮಾಡ್ತಲ್ಲ, ಹಾಗೆ ಮಾಡಿದಾಗ ಒಂದು ಸಮಾಜಕ್ಕೂ ಮತ್ತು ರಂಗಭೂಮಿಗಿರೋ ಸಂಬಂಧಗಳನ್ನು ಅಧ್ಯಯನ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆಂಥ್ರೋಪಾಲಜಿ ಭಾಳ ಮುಖ್ಯ. ಅದೇ ಅರ್ಥ ಆಗದೆ ಹೋಗ್ಬಿಟ್ರೆ